ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಸತತ 8 ದಿನಗಳಿಂದ ಅನ್ನದಾತರು ಕಬ್ಬು ಬೆಳೆಗಾರರು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಕೂಡ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಅಂದರೆ 1 ಟನ್ ಕಬ್ಬಿಗೆ ನಿಗದಿತ ಬೆಲೆಯನ್ನು ನಿಗದಿ ಮಾಡಬೇಕು, ಫಿಕ್ಸ್ ಮಾಡಬೇಕು, ರೇಟ್ ಫಿಕ್ಸ್ ಆಗಬೇಕು ಅಂಥೇಳಿ ಹೋರಾಟ ಅಂತೂ ಮುಂದುವರಿತಾ ಇದೆ. ಅಹೋರಾತ್ರಿ ಧರಣಿ ಮುಂದುವರಿತಾ ಇದ್ರು ಕೂಡ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳು ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ತಮ್ಮ ಸಮಸ್ಯೆ ಏನು ಅಂಥೇಳಿ ಕೇಳೋರೇ ಇಲ್ಲ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ರಾಜ್ಯ ಸರ್ಕಾರ, ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರುವಂಥದ್ದು, ನಾವು ರೈತರ ಪರವಾಗಿರ್ತೀವಿ, ರೈತರಿಗೆ ಯಾವುದೇ ಸಮಸ್ಯೆ ಆಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳುವಂಥ ಈ ಸರ್ಕಾರ ರೈತರಿಗೆ ಸಮಸ್ಯೆ ಆಗಿ ಇಡೀ ರಾತ್ರಿ ಪ್ರತಿಭಟನೆ ನಡೀತಾ ಇದ್ರು ಕೂಡ ಅಲ್ಲಿ ಹೋಗಿ ಕೇಳುವಂಥ ಸೌಜನ್ಯ ಕೂಡ ಇಲ್ಲ ಇವರಿಗೆ ಅಂತ ಹೇಳಿದ್ರೆ ಎಲ್ಲಿ ಜನಪರವಾಗಿ ಈ ಕೆಲಸ ಮಾಡ್ತಾ ಇದೆ ಈ ರಾಜ್ಯ ಸರ್ಕಾರ ಅಂತೇಳಿ. ಹಾಗಾದರೆ 3,500 ರೂಪಾಯಿ ಫಿಕ್ಸ್ ರೇಟ್ ಏನಿದೆಯಲ್ಲ ಅದು ಕೊಡಬೇಕು ಅನ್ನೋದಿದೆಯಲ್ಲ, ಇದು ಸರ್ಕಾರಕ್ಕೆ ಜಾಸ್ತಿ ಆಗತ್ತಾ? ಸರ್ಕಾರ ಆಗಿರ್ಬೋದು ಅಥವಾ ಮಾಲೀಕರು ಅಂದರೆ ಕಾರ್ಖಾನೆಯ ಮಾಲೀಕರು ಹೇಳ್ತಾ ಇರುವಂಥದ್ದು ಲಾಸಲ್ಲಿದ್ದೀವಿ, ನಷ್ಟದಲ್ಲಿದೆ ಕಾರ್ಖಾನೆ, ಹಂಗಾಗಿ ಅವರು ಡಿಮ್ಯಾಂಡ್ ಮಾಡೋ ರೀತಿಯಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಈಗ ಕಬ್ಬು ಅಂತ ಬಂದಾಗ ಅದು ವರ್ಷಕ್ಕೆ ಒಂದೇ ಬಾರಿ ಫಸಲು ನೀಡುವಂಥದ್ದು, ಒಂದೇ ಬೆಳೆ, ಒಂದು ಬೆಳೆ ಹಾಕಿ 1 ವರ್ಷ ತನಕ ವೇಟ್ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಸರಿಯಾದ ಬೆಲೆ ಕೊಡ್ತಾ ಇಲ್ಲ, ಇರುವಂಥ ಬಾಕಿ ಬಿಲ್ಲು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ರೈತರು ಏನು ಮಾಡಬೇಕು? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ. ಕಹಿಯಾದ ಕಬ್ಬು, ಕೆರಳಿದ ಬೆಳೆಗಾರ. ನೋಡಿ, ಕಳೆದ 8 ದಿನಗಳಿಂದ ನಿರಂತರವಾಗಿ ಹೋರಾಟ ಆಗ್ತಾ ಇದೆ. ಆದರೂ ಕೂಡ ಏನು ಸಮಸ್ಯೆ ಇದೆ ಅಂಥೇಳಿ ಯಾರು ಕೂಡ ಹೇಳ್ತಾ ಇಲ್ಲ. ಸಹಜವಾಗಿ ರೈತರಿಗೆ ಬೇಸರದ ಸಂಗತಿ ಇದು. ಸತತ 8ನೇ ದಿನವೂ ಕೂಡ ಕಬ್ಬು ಬೆಳೆಗಾರರ ಕಿಚ್ಚು ಮುಂದುವರಿತಾ ಇದೆ. ಸಚಿವರ ಸಂಧಾನ ವಿಫಲ ಆಗಿದೆ. ಕ್ಯಾಬಿನೆಟ್ ಬಗ್ಗೆ ಈಗ ಚಿತ್ತ ಇರುವಂಥದ್ದು, ಕ್ಯಾಬಿನೆಟ್ ಬೇರೆ ಇದೆ, ಅಲ್ಲಿ ಬಹುಶಃ ಇದರ ಬಗ್ಗೆನೇ ಚರ್ಚೆ ಆಗತ್ತೆ. ಪ್ರತಿ ಟನ್ಗೆ 3,500 ರೂಪಾಯಿ ದರ ನಿಗದಿಗೆ ರೈತರು ಪಟ್ಟಣ ಹಿಡಿತಾ ಇದ್ದಾರೆ. ಕಬ್ಬು ಬೆಂಬಲ ಬೆಲೆ ಸಂಬಂಧಪಟ್ಟಂತೆ ಅವರು ಹೇಳ್ತಾ ಇರುವಂಥದ್ದು, ಈ ಒಂದು ನಿಗದಿತ ಬೆಲೆ ಏನಿದೆಯಲ್ಲ ನಮ್ಮ ಕಡೆ ಇರೋದಿಲ್ಲ, ಕೇಂದ್ರ ಸರ್ಕಾರನೇ ಮಾಡುತ್ತೆ ಅಂತೇಳಿ ಕೇಂದ್ರದ ಬೋಟು ತೋರಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಾಜಕೀಯ ತಿರುವು ಪಡಿತಾ ಇರುವಂಥದ್ದು ಬೆಳೆಗಾರರ ಕಿಚ್ಚು. ಸೊ ರಾಜ್ಯ ಸರ್ಕಾರಕ್ಕೆ ಬೆಳೆಗಾರರು ಈಗ ಗಡುವನ್ನು ಕೊಟ್ಟಿದ್ದಾರೆ. ಬೆಳಗಾವಿ, ಗೋಕಾಕ್, ಅಥಣಿ, ಚಿಕ್ಕೋಡಿ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಆ ಭಾಗದಲ್ಲಿ ಹಸಿರು ಸೇನಾನಿ ಮಧ್ಯೆ ಸಚಿವರಾಗಿರುವಂಥ HK ಪಾಟೀಲ್ ತಂಡ ಹೊಡೆದಿದ್ದಾರೆ. ಅಂದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇದೆ. 3,200, 300 ಕೊಡ್ತೀವಿ ಅನ್ನೋದು ಇದಕ್ಕೆ ರೈತರು ಒಪ್ತಾ ಇಲ್ಲ. ಅಟ್ಲೀಸ್ಟ್ 3,400 ಅಥವಾ 500 ಅಂದರೆ ಬಹುಶಃ ಒಪ್ಕೊಳ್ಬಹುದು. 100-200 ರೂಪಾಯಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಅದನ್ನು ಕೊಡೋದಕ್ಕೆ ಸರ್ಕಾರ ಹಿಂದೇಟನ್ನು ಹಾಕ್ತಾ ಇದೆ. 1 ಟನ್ಗೆ 3,500 ರೂಪಾಯಿ ದೊಡ್ಡ ವಿಷಯ ಅಲ್ಲ ಅಂತ ಅನ್ಕೋತೀನಿ. ಕೊಡಬಹುದು ರೈತರಿಗೆ. ಆದರೆ ರೈತರು, ಇಡೀ ದೇಶಕ್ಕೆ ಅನ್ನ ಕೊಡುವಂಥ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆ ಯಾವ ರೀತಿಯಾಗಿ ಇದೆ ಅಂತೇಳಿ. ಈ ರೀತಿ ಆದಾಗ ಪ್ರಮುಖವಾಗಿ ರೈತರ ಬೇಡಿಕೆಗಳೇನು ಅಂದರೆ ಕಬ್ಬಿನ ಬೆಳೆಗಾರರ ಬೇಡಿಕೆಗಳೇನು, ಪ್ರಮುಖ ಬೇಡಿಕೆ ಏನು, 3,500 ರೂಪಾಯಿ ಏನಿದೆಯಲ್ಲ ಅದು, ಆ ಬೇಡಿಕೆ ಯಾಕೆ, ಜೊತೆಗೆ ಏನೆಲ್ಲ ಸಮಸ್ಯೆ ಇದೆ ಅಂದರೆ 1 ಟನ್ ಕಬ್ಬು ಅಂತ ಬಂದಾಗ ಅಥವಾ 1 ಎಕರೆ ಬೆಳೆ ಬೆಳೆದಿರುವಂಥ ಸಂದರ್ಭದಲ್ಲಿ ಎಷ್ಟು ಇನ್ಕಮ್ ಆಗುತ್ತೆ, ರೈತರ ಸಮಸ್ಯೆಗಳೇನು, ಯಾಕೆ ಈ ರೀತಿಯಾಗಿ ನಿರಂತರವಾಗಿ ಹೋರಾಟ ಆಗ್ತಾ ಇದೆ. 3,200, 300 ಕೊಡ್ತೀವಿ ಅಂದರೂ ಕೂಡ ರೈತರು ಕೇಳಲ್ಲ ಅಂತ ಹೇಳಿದಾಗ ರೈತರ ಸಮಸ್ಯೆ ರೈತರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಂಗಾಗಿ ಏನೆಲ್ಲ ಸಮಸ್ಯೆ ಇದೆ, ಇವತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳಬಹುದು ಅಂತೇಳಿ ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದಾಗಿ ಅಲ್ಲಿ ಏನಾದರೂ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇರುತ್ತಾ? ಬಾಕಿ ಬಿಲ್ಲನ್ನು ಕೊಡೋಕ್ಕೆ ರೆಡಿ ಇಲ್ಲ. ಇದು ಹೆಂಗೆ ಆಗ್ತಾ ಇದೆ ಅಂದರೆ ಒಂಥರ ಸರ್ಕಲ್ ಆಗಿಬಿಟ್ಟಿದೆ. ಅಂದರೆ ಸರ್ಕಾರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಕಾರ್ಖಾನೆ ಕಡೆಯಿಂದ, ಅಂದರೆ ಕಾರ್ಖಾನೆಯ ಮಾಲೀಕರ ಕಡೆಯಿಂದನೇ ಅದನ್ನು ಕೊಡಿಸ್ಬೇಕು ಅನ್ನೋಂಥ ಲೆಕ್ಕಾಚಾರ. ಆಮೇಲೆ ಈ ಕಾರ್ಖಾನೆ ಮಾಲೀಕರು ಹೇಳ್ತಾ ಇರೋಂಥ ಸರ್ಕಾರನ್ನೇ ಕೊಡಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇರುವಂಥ ಆ ಥರ ಕಾಣ್ತಾ ಇದೆ ಇದು. ನೋಡಿ, ಕಳೆದ 1 ವಾರದಿಂದ ಹೋರಾಟ ನಡೀತಾ ಇದೆ. ಯಾವಾಗ ಮಾಧ್ಯಮಗಳು ರೈತರ ಪರವಾಗಿ ನಿಲ್ಲುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ರಾಜಕಾರಣಿಗಳು ಎಚ್ಚೆತ್ಕೊಳ್ತಾರೆ, ಆವಾಗ BJP ನಾಯಕರು ಕೂಡ ಅಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡ್ತಾರೆ. ಅದರ ಜೊತೆಗೆ ನಿನ್ನೆ ಮುಖ್ಯವಾಗಿ HK ಪಾಟೀಲ್ ಅವರು ಕೂಡ ಹೋಗಿರ್ತಾರಲ್ಲಿ ಏನು ಸಮಸ್ಯೆ ಇದೆ ಅಂತೇಳಿ. ಅಂದರೆ HK ಪಾಟೀಲ್ ಅವರನ್ನ ಘೆರಾವ್ ಹಾಕಿ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂದರೆ ಸಂಧಾನಕ್ಕೆ ಹೋಗಿದ್ರು, ಅದು ಕೂಡ ಫೇಲ್ ಆಯಿತು.
ಸೊ ಹಂಗಾಗಿ ಇವತ್ತು ಏನೆಲ್ಲ ಮಾಡಬಹುದು ಅಂಥೇಳಿ, ಯಾಕೆ ಈ ರೀತಿಯ ರಾಜ್ಯ ಸರ್ಕಾರ ರೈತರನ್ನ ಕಡೆಗಣಿಸ್ತಾ ಇದೆ ಅಂಥೇಳಿ ದೊಡ್ಡ ವಿಷಯನೇ ಅಲ್ಲ ಅದು. ಬೇಕಾಬಿಟ್ಟಿಯಾಗಿ ಗ್ಯಾರಂಟಿಯನ್ನು ಕೊಡ್ತೀರಿ, ಆದರೆ ರೈತರಿಗೆ ಕೊಡಬೇಕಾಗಿರುವಂಥ ನಿಗದಿತ ಬೆಲೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಏನು ಹೇಳಬೇಕು ಅಂಥೇಳಿ. ಅನ್ನ ಕೊಡುವಂಥ ರೈತರು, ಅನ್ನದಾತರು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾ, ನಾವು ಬದುಕಬೇಕು ಸ್ವಾಮಿ ಅಂಥೇಳಿ? ಆ ರೀತಿಯ ಪರಿಸ್ಥಿತಿ ಇದೆಯಾ ನಮ್ಮಲ್ಲಿ? ಹಾಗಾದರೆ ನೀವು ಯಾಕೆ ರೈತರನ್ನ ಬಳಸ್ಕೊಳ್ತಾ ಇದ್ರಿ? ರೈತರ ಪರವಾಗಿರ್ತೀವಿ, ರೈತರ ಸಮಸ್ಯೆ ಆಗದಂಗೆ ನಾವು ನೋಡ್ಕೊಳ್ತೀವಿ ಅಂಥೇಳಿ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ರೈತ ಮುಖಂಡರಾಗಿರುವಂಥ ನಾರಾಯಣ ರೆಡ್ಡಿ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಇನ್ನು ಮತ್ತಿಬ್ಬರು ರೈತರ ಮುಖಂಡರು ಕೂಡ ಜಾಯ್ನ್ ಆಗ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಸರ್, ಈಗ ನೀವು ನೋಡ್ತಾ ಇದ್ರಿ, ಕಳೆದ 8 ದಿನಗಳಿಂದ ನಿರಂತರವಾಗಿ ಹೋರಾಟ ಆಗ್ತಾ ಇದೆ ಬೆಳಗಾವಿ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ನಿರಂತರವಾಗಿ ಪ್ರತಿಭಟನೆ ಆಗ್ತಾ ಇದೆ. ಆದರೂ ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ಹೇಳ್ತೀರಿ? ನಾನು ಮೊದಲನೇದಾಗಿ ಈ ವಾಹಿನಿ ಮುಖಾಂತರ ನಮ್ಮ ಬೆಳಗಾವಿ ಜಿಲ್ಲೆ ಅಧ್ಯಕ್ಷರಾದಂಥ ಚೂನಪ್ಪ ಪೂಜಾರಿ ಅವರಿಗೆ ಹೇಳೋದೇನೆಂದರೆ, ನಾಳೆ ಬೆಳಗ್ಗೆ 7 ಗಂಟೆಗೆ ನಮ್ಮ ಏನು ನಾರಾಯಣ ರೆಡ್ಡಿ ಟೀಮ್ ಏನಿದೆ ಆ ಟೀಮ್ನ ನಾನು ಈಗ ಬೆಳಗಾವಿಗೆ ಕಳಿಸ್ತಾ ಇದ್ದೀನಿ. ಅವ್ರು ಬೆಂಬಲ ಕೊಡ್ತೀವಿ ನಾವು. ಯಾಕೆ ಬೆಂಬಲ ಕೊಡಬೇಕು ಅಂದರೆ, ಯಾವುದೇ ಮೂಲೆಯಲ್ಲಿ ರೈತರ ಪ್ರತಿಭಟನೆ ಆದಾಗ ನಾವು ಬೆಂಬಲ ಕೊಡೋದು ನಮ್ಮ ಧರ್ಮ. ಇವತ್ತು ಏನಾಗಿದೆ ಅಂದರೆ, ನನಗೆ ನಾಚಿಕೆ ಆಗ್ತದೆ ಟಿ ವಿಗಳು ನೋಡಿದ್ರೆ, ಈ ಮಾಧ್ಯಮಗಳು ನೋಡಿದಾಗ. ಇವತ್ತು 27 ಕಾರ್ಖಾನೆ ಬೆಳಗಾವಿ ಜಿಲ್ಲೆಯಲ್ಲಿದೆ. ಹೌದು. 27 ಕಾರ್ಖಾನೆಯಲ್ಲಿ 9 ಕಾರ್ಖಾನೆ ಬಿ ಜೆ ಪಿಯವ್ರದ್ದು, ಇನ್ನು ಉಳಿದಿದ್ದು 18-19 ಕಾರ್ಖಾನೆ ಕಾಂಗ್ರೆಸ್ನವ್ರದ್ದು. ಬೇರೆ ಯಾರ್ದು ಇಲ್ಲ. ಈ ಮಂಡ್ಯ, ಮೈಸೂರು ಯಾವ ಒಂದು 3-4 ಬಿಟ್ಟರೆ ಇನ್ನೆಲ್ಲ ಪೂರ್ತಿ ರಾಜಕಾರಣಿಗಳದೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮ್ಮನೆ ಅದ್ರ ಮೇಲೆ ಇದ್ರ ಮೇಲೆ ಹೇಳ್ತಾರೆ ಅವರು. ಆದರೆ ನಾನೊಂದು ಕಿವಿ ಮಾತು ಹೇಳ್ಬೇಕಂತ ನಮ್ಮ ವಿಜೇಂದ್ರ ಸಾಹೇಬರಿಗೆ. ವಿಜೇಂದ್ರ ಅವರು ಹೋಗಿ ಅಲ್ಲಿ ಮಲಗೋ ಬದಲು ನಿಮ್ಮ 9 ಕಾರ್ಖಾನೆಯಲ್ಲಿ 3,500 ರೂಪಾಯಿ ನೀನು ಫಿಕ್ಸ್ ಮಾಡಿಬಿಟ್ರೆ, ಪಕ್ಕ ಮಹಾರಾಷ್ಟ್ರ 3,500 ರೂಪಾಯಿ ಕೊಡ್ತಾ ಇದೆ. ನೀನು 9 ಕಾರ್ಖಾನೆ ನೀನು ವಿರೋಧ ಪಕ್ಷದಲ್ಲಿ ಇದೆಯಲ್ಲ, ನೀನು 9 ಕಾರ್ಖಾನೆ ಮಾಡಿದ್ರೆ ಯಾಕೆ ಅವ್ರು ಮಾಡಲ್ಲ ಕಾಂಗ್ರೆಸ್ ಅವ್ರು? ನಮ್ಮ ಮಾನ ಮರ್ಯಾದೆ ಬಿಟ್ಟು ನಮ್ಮದೇ ಕಾರ್ಖಾನೆ ನಾವು ಮಾಡ್ಕೊಳ್ತೀವಿ ಅಂತ, ನಮ್ಮದೇ ಕಾರ್ಖಾನೆ ನಾವು ಮಾಡ್ಕೊತೀವಿ ಅಂತ. ಆಮೇಲೆ ಒಂದು ಇವ್ರು ಏನು ಹೇಳ್ತಾರೆ, ಲಾಸು ಅಂತ ಹೇಳ್ತಾರೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಆ ಒಂದು ತೆರಿಗೆ ಹಣ ಏನಿದೆ, ಮಲಾಸಿಸ್ಸು, ಈ ಎತ್ನಾಲು, ಇದರಿಂದ ಬರ್ತಕ್ಕದ್ದು 40-50 ಸಾವಿರ ಕೋಟಿ, 1 ರೂಪಾಯಿ 2 ರೂಪಾಯಿ ಎಲ್ಲ ಬರ್ತಾ ಇರೋದು. ಇವತ್ತು ಡ್ರಿಂಕ್ಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಇವ್ರು ಏನೇನು ಟ್ಯಾಕ್ಸ್ಗಳು ಹಾಕೋರೋ ಎಲ್ಲ ಬರೋದು ನಮ್ಮ ಕಬ್ಬು ಇದರಿಂದನೇ ಬರೋದು. ಇವ್ರು ಏನು ಮಾಡ್ತಾಯಿದ್ದಾರೆ, ಸುಮ್ಮನೆ ಕೇಂದ್ರದ ಮೇಲೆ ಬೆಟ್ಟು ತೋರಿಸ್ತಾರೆ. ಕೇಂದ್ರ ಸರ್ಕಾರ MSP ಒಂದು ಸರಿ 2,000, 2,500, 3,000 ಮಾಡ್ತದೆ. ಅದು ಇಡೀ ಅಂದರೆ ಭಾರತ ದೇಶದ ಎಲ್ಲ ರಾಜ್ಯಗಳಿಗೂ ಅನ್ವಯಿಸ್ತದೆ. ಆದರೆ ಈ ಮಹಾರಾಷ್ಟ್ರ ಸರ್ಕಾರ 3,500 ರೂಪಾಯಿ ಕೊಡ್ತಾ ಇದೆ. ಕರ್ನಾಟಕ ಸರ್ಕಾರ ಯಾಕೆ ಕೊಡಬಾರ್ದು? ನೀವು ಕೊಡ್ತೀರೋ, ಫ್ಯಾಕ್ಟ್ರಿಯಿಂದ ಕೊಡಿಸ್ತೀರೋ, ನಮ್ಗೆ ಅದು ಸಮಸ್ಯೆ ಅಲ್ಲ. ನಮ್ಮ ಅಕೌಂಟಿಗೆ ದುಡ್ಡು ಬರಬೇಕು. ಯಾರ ಅಕೌಂಟ್ಗೆ? ರೈತರ ಅಕೌಂಟ್ಗೆ. ಸರಿಯಾದ ಟೈಮಲ್ಲಿ ನೀವು ಇದು ಖರೀದಿ ಕೇಂದ್ರಗಳು ತೆಗಿಯಲ್ಲ, ಸರಿಯಾದ ಟೈಮಲ್ಲಿ ಬೆಳೆಗಳಾಗಲ್ಲ. ಬೆಳೆ ಆಗದರೆ ಇವತ್ತು ರೈತ ಅಧೋಗತಿಗೆ ಹೋಗಿದ್ದಾನೆ. 8 ದಿನದಿಂದ ನಡೀತಾ ಇದ್ದರೆ ನಿಮಗೆ ಎಲೆಕ್ಷನ್ ಬಂದಾಗ ಮತ ಬೇಕು, ಅವಾಗ ನಾವು ರೈತರ ಪರ ಅಂತೀರ. ನೀವು ಕುಡಿಕೆಗೆ ತಿಂದರೆ ಅವ್ರು ಮಡಕೆಗೆ ತಿಂತಾರೆ, ಅವ್ರು ಮಡಕೆಗೆ ತಿಂದರೆ ಇನ್ನೊಬ್ಬರು ಇದ್ರಾಗೆ ತಿಂತಾರೆ. ಆ ಪರಿಸ್ಥಿತಿ 3 ಪಕ್ಷಗಳದ್ದು. ಇವ್ರು ಏನು ತಿಳ್ಕೊಂಬಿಟ್ಟಾರೆ ಅಂದರೆ, ಅವ್ರು ಕಾಂಗ್ರೆಸ್ ಅವ್ರು ಸರಿ ಆಳ್ತಾವ್ರೆ, ಅದು ಅವರು ಸ್ವಲ್ಪ ಸರಿಗೆ ಆಳಿಲ್ಲ ಅಂದರೆ ನಮಗೆಲ್ಲ BJPಗೆ ಹಾಕ್ತಾರೆ, 5 ವರ್ಷ ಹೆಂಗೋ ಕಾಲ ಹಾಕ್ಕೊಂಡು ನಾವೊಂದಷ್ಟು ಮುಂಡಾಯಿಸಕ್ಕೆ ಬರೋಣ ಅಂತ BJPಯವರು ಬಂದಾಗ ಇವರೊಂದು 5 ವರ್ಷ ಇದಾಗ್ತಾರೆ, ಇನ್ನೂ ಒಂದಿಷ್ಟು ಗ್ಯಾರಂಟಿಗಳು ಕೊಟ್ಟು ನಾವು ಮುಂಡಾಯಿಸೋಣ ಅಂತ ಕಾಂಗ್ರೆಸ್ ಅವರು. ಇವ್ರ ಮಧ್ಯೆ ಗೇಮ್ ಆಡೋದು JDSನವರು. ಇದು ಪರಿಸ್ಥಿತಿ ನಮ್ಮದು. ನಾನು ಕೇಳೋದು ಇಷ್ಟೇ, ನೀವು ರೈತರಿಗೆ ನೀವೇ ಕೊಡ್ರಿ, ಫ್ಯಾಕ್ಟ್ರಿಯಿಂದನ ಕೊಡಿಸ್ರಿ, ಏನೇನೋ ಮಾಡಿ. ನಿಮ್ಮ ಕಾರ್ಖಾನೆಗಳು ಪೂರ್ತಿ ಇರೋದು 99 ಭಾಗ ಮಿನಿಸ್ಟ್ರಿಗಳದು, ರಾಜಕಾರಣ. ಅದಕ್ಕೆ ನೀವು ಏನು ಮಾಡಿದ್ರು ಮಾಡಿ. ಸರಿ, ನೀವು ಫ್ಯಾಕ್ಟ್ರಿ ಲಾಸ್ ಆಗ್ತದೆ ಅಂದರೆ ನಾವೇ ನಿಂತ್ಕೊಂತೀವಿ, ನಾವೇ ತೋರಿಸ್ತೀವಿ ಲಾಸ್ ಎಲ್ಲಿ ಲಾಭ ಎಲ್ಲಿ. ಎತ್ನಾಲ್ ಬರ್ತದೆ, ಮಿಥೈಲ್ ಬರ್ತದೆ, ಕಬ್ಬು ಸಿಪ್ಪೆಯಲ್ಲಿ ಬರ್ತದೆ, ಕಬ್ಬು ಸಿಪ್ಪೆ ಕಾರ್ಖಾನೆಗೆ ಹೋಗ್ತದೆ, ಕಾಗದ ಕಾರ್ಖಾನೆಗೆ. ಆಮೇಲೆ ಈ ಎತ್ನಾಳು, ಈ ಮಿಥೈಲು, ಇದೆಲ್ಲ ಪೂರ್ತಿ ಡ್ರಿಂಕ್ಸ್ ಬಳಸ್ತೀರ, ಎಷ್ಟು ಇದೆ. ಆಮೇಲೆ ಕರೆಂಟ್ ಉತ್ಪತ್ತಿ ಆಗ್ತದೆ.
ಇಷ್ಟೆಲ್ಲ ಬೈ ಪ್ರಾಡಕ್ಟ್ಗಳಾದಾಗ ಯಾಕೆ ಲಾಸ್ ಆಗ್ತದೆ ಹೇಳಿ ನೋಡೋಣ. ಇವರು ಉದ್ದೇಶಪೂರ್ವಕವಾಗಿ ಲಾಸು ಅಂತ ಹೇಳಿ ಸರ್ಕಾರ ತಪ್ಪುದಾರಿಗೆ ಎಳಿತಾವ್ರೆ. ಆಮೇಲೆ ಏನು ಅಂದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ದಮ್ಮು ತಾಕತ್ತಿಲ್ಲ. ಯಾಕಿಲ್ಲ ಅಂದರೆ ನಾನೊಂದು ಆಡು ಭಾಷೆಯಲ್ಲಿ ಹೇಳಬೇಕಾಗುತ್ತೆ. ಯಾವ ಕಾರ್ಖಾನೆನಾಗಲಿ ಯಾರೇ ಆಗಲಿ ಯಾವ ಪಕ್ಷನಾಗಲಿ ಕೊಡೆ ಮುಚ್ಕೊಂಡು ತಿಗಾಕೊಂಡು ರೈತರಲ್ಲಿ ಸಾಯ್ತಾವ್ರೆ ಅಂತ ಹೇಳಿದ್ರೆ ಆಗೋಯ್ತು. ಮಾಡ್ತಾ ಇಲ್ಲ ಅವರು, ಮಾಡ್ತಾ ಇಲ್ಲ. ಅದ್ರಾಗ ವಿರೋಧ ಪಕ್ಷರು ಫಸ್ಟ್ ನಾನು ಹೇಳಿದ್ನಲ್ಲ 9 ಕಾರ್ಖಾನೆ 10 ಕಾರ್ಖಾನೆ ಇದೆ. ಆ 9-10 ಕಾರ್ಖಾನೆ 3,500 ನಾವು ಘೋಷಣೆ ಮಾಡಿದ್ದೀವಿ ಅಂತ ಹೇಳ್ಬಿಡಲೆ ಬೆಳಗ್ಗೆ ಎಲ್ಲ ಘೋಷಣೆ ಮಾಡ್ತಾರೆ. ಇವಾಗ ತಪ್ಪು ದಾರಿಯಲ್ಲಿ ಹೋಗ್ತಕ್ಕಂಥ ಸರ್ಕಾರನ ತಿದ್ದಬೇಕಾಗಿರೋರು ಯಾರು? ವಿರೋಧ ಪಕ್ಷದವರು. ವಿರೋಧ ಪಕ್ಷದವ್ರು ನಾವು ಘೋಷಣೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ರೆ ವಿಜಯೇಂದ್ರವರು ಅಲ್ಲಿ ಜನಗಳ ಜೊತೆಗೆ ಹೋಗಿ ಮಲ್ಕೊಂಡು ಟಿ ವಿಗೆ ಪೋಸ್ ಕೊಟ್ಕೊಂಡು ರಾತ್ರಿ ಎಲ್ಲ ನಾನು ಮಲಗಿದ್ದೆ ಅಂದ್ಕೊಂಡು ಇದು ಬೇಕಾ? ಮಸ್ಲೆ ಕಣ್ಣೀರು ಸುರಿಸ್ತದೆ, ಅದೇನೋ ಗಾದೆ ಹೇಳ್ತಾರೆ. ಹಂಗೆ ಮಸ್ಲೆಗೆ ತಿನ್ನಬೇಕು ಅಂತ ಆಸೆ ಇರ್ತದೆ, ಕಣ್ಣೀರು ಸುರಿಸ್ತು ಅಂತ ಆಸೆ ಇರ್ತದೆ. ಅದು ಬೇಡ. ನಾನು ಹೇಳೋದು ಇಷ್ಟೇ, ಸರ್ಕಾರ ಹಿತಾಸಕ್ತಿ ಇದ್ದರೆ ನೀವು ಮಾಡಿ, ಇಲ್ಲ ಅಂದರೆ ಆಗಲ್ಲ ಅಂತೇಳಿ. ಈಗ ನಾವು ನಾಳೆಯಿಂದ ಎಲ್ಲ ಹೋರಾಟಕ್ಕೆ ಇಳಿತಾ ಇದ್ದೀವಿ, ನಾವು ಇಳಿತೀವಿ. ನಮ್ಮ ಕಡೆಯಿಂದ ಎಲ್ಲ ಜನ ಎಲ್ಲ ಕಳಿಸಿದ್ದೀವಿ, ಈಗಾಗಲೇ ಹೋಗ್ತಾ ಇದ್ದಾರೆ. ನಾವು ಅಲ್ಲಿ ಬೆಂಬಲ ಕೊಡ್ತೀವಿ. ಏನೋ ಅಲ್ಲಿ ಏನು ನಡೀತಾ ಇದೆ ಬಾಗಲಕೋಟೆ, ಬೆಳಗಾವಿ, ಗೋಕಾಕಲ್ಲಿ ಇದಕ್ಕೆ ನಾವು ಬೆಂಬಲ ಕೊಡೋಕ್ಕೆ ರೆಡಿ ಇದ್ದೀವಿ. ನಾಳೆ ರಸ್ತೆ ತಡೆನೂ ಮಾಡೋಕ್ಕೆ ಈಗೆಲ್ಲ ಮೀಟಿಂಗಲ್ಲಿ ನಾವೆಲ್ಲ ಮಾತಾಡಿದ್ದೀವಿ ಫೋನ್ಗಳಲ್ಲಿ. ನಾಳೆ ಎಲ್ಲ ನಾನು ಕೊಪ್ಪಳ ಗದಗಿಂದ ಎಲ್ಲ ಜನ ಬಾಗಲಕೋಟೆಯಿಂದ ಎಲ್ಲ ಅಲ್ಲಿ ನಡೀರಪ್ಪ ನಾವು ಬರ್ತೀವಿ ಬೆಳಗ್ಗೆ ಅಂತ ಹೇಳಿದ್ದೀವಿ. ನಾವು ನೈಟ್ ಜರ್ನಿ ಮಾಡ್ತೀವಿ. ಸರ್, ಈಗ ಪ್ರಮುಖವಾಗಿ ಇದರಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಅನಿಸುತ್ತೆ. ಯಾಕಂದರೆ ನೀವು ಹೇಳಿದಾಗೆ ಎಲ್ಲ ರಾಜಕೀಯ ನಾಯಕರದೇ ಈ ಒಂದು ಫ್ಯಾಕ್ಟ್ರಿ ಇರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ಈ ಅವರ ಮಾತುಗಳನ್ನು ಕೇಳಿಕೊಂಡು ಈ ರೀತಿಯಾಗಿ ಕಾರ್ಖಾನೆ ಲಾಸಲ್ಲಿದೆ, ನಷ್ಟದಲ್ಲಿದೆ ಅಂಥೇಳಿ ಅದನ್ನು ತೆಗೆದುಕೊಂಡು ಈ ರೀತಿಯಾಗಿ ರೈತರಿಗೆ ಮೋಸ ಮಾಡುವಂಥ ಕೆಲಸ ಖಂಡಿತ ಅದನ್ನು ಒಪ್ಪಲೇಬೇಕಾಗ್ತದೆ. ಅದನ್ನು ಯಾಕೆ ಒಪ್ಪಬೇಕು ಅಂತಂದರೆ ನಾವು ಇರೋದೇ ರಾಜಕಾರಣಿಗಳದು. 27 ಫ್ಯಾಕ್ಟ್ರಿ ಏನಿದೆ ಬೆಳಗಾವಿ ಡಿಜೆಯಲ್ಲಿ ಎಲ್ಲ ಅವ್ರದ್ದೇ. BJP 9, ಇನ್ನು 18 ಕಾಂಗ್ರೆಸ್ನವರು. ಇನ್ನು ನಾವು ಈಗ ನೀನು ನಾನು ಓನರ್ ಆದಾಗ ನಾವಿಬ್ಬರು ಒಪ್ಕೊಂಡಿಲ್ಲ ಅಂದರೆ ಏನು ನಡೀತದೆ? ಏನೂ ನಡೆಯಲ್ಲ. ಅಲ್ಲೇ ಏನಿಲ್ಲ, ಇವ್ರಿಗೇನೋ ಕಬ್ಬುನ ರೇಟ್ ಜಾಸ್ತಿ ಮಾಡಿಬಿಟ್ರೆ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಏನೋ ಭಯನೋ ಗೊತ್ತಿಲ್ಲ. ಆದರೆ ನಾನು ಇವತ್ತು ಗಂಡಾಘೋಷವಾಗಿ ಹೇಳ್ತೀನಿ, ನೀವು ರೈತರಿಗೆ ಇದೇ ಪರಿಸ್ಥಿತಿ ತಂದರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಸೀಟುಗಳು ಬೆರಳಿಕೆ ಅಷ್ಟು ಹೇಳ್ತೀವಿ. ಸರ್, ಕಬ್ಬು ಬೆಳೆಗಾರರ ಸಮಸ್ಯೆಗಳು ಏನೇನಿರುತ್ತೆ ಸರ್? ಒಂದು ಕಬ್ಬು ಬೆಳೆಯನ್ನು ಬೆಳಿಬೇಕು, ಕಟಾವು ತನಕ ಬರಬೇಕು ಅಂದರೆ ರೈತರಿಗೆ ಇರುವಂಥ ಚಾಲೆಂಜಸ್ಗಳು. ಮೊದಲನೇ ಬೆಳೆ ನಾವು ಇಕ್ಬೇಕು ಅಂದಾಗ ಅದಕ್ಕೆ ಸುಮಾರು ಕೊಟ್ಟಿಗೆ ಗೊಬ್ಬರ ಹೊಡಿಬೇಕು. ಯಾಕೆಂದರೆ ವರ್ಷದ ಬೆಳೆ ಅದು. ವರ್ಷದ ಬೆಳೆಯಲ್ಲಿ ನಾವು ಮಧ್ಯೆ ಕೊಟ್ಟಿಗೆ ಗೊಬ್ಬರ ಕೊಡೋಕ್ಕಾಗಲ್ಲ. ಸುಮಾರು ಕೊಟ್ಟಿಗೆ ಗೊಬ್ಬರ ಹೊಡೆದು ಆ ಮಣ್ಣೆಲ್ಲ ಹದ ಮಾಡಿ ನಾವು ಸಾಲ್ವ್ ಮಾಡಿ ಆ ಸಾಲಿಗೆ ಬಿತ್ತನೆ ಬೀಜ ತಂದು, ಇಲ್ಲ ಸಸಿ ಆಗ್ಬೋದು, ಇಲ್ಲಾಂದರೆ ಕಡ್ಡಿ ಆಗ್ಬೋದು, 2 ತಂದು ನೆಡಬೇಕು. ನೆಟ್ಟು ನಾವು ನೀರು ಕಟ್ಟಿದ್ರೆ ಅದು 1 ತಿಂಗಳು 1.5 ತಿಂಗಳಿಗೆಲ್ಲ ಮೊಳಕೆ ಬಂದು ಇಷ್ಟುದ್ದ ಸಸಿ ಬರ್ತದೆ. ಆ ಸಸಿ ಬಂದಮೇಲೆ ಮೇಲ್ಗೊಬ್ಬರವಾಗಿ ನಾವು ಅಂದರೆ ಫರ್ಟಿಲೈಸರ್ಸ್ ಆಗ್ಬೋದು, ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಈ ಥರದ್ದು ರಾಸಾಯನಿಕ ವಸ್ತುಗಳು ಪ್ಲಸ್ಸು ಬೇರೆದೆಲ್ಲ ಕೊಡಬೇಕಾಗುತ್ತೆ. ಅದು ಇಡೀ ವರ್ಷ ಪೂರ್ತಿ ನಾವು ಕೊಟ್ಕೊಂಡು ಹೋದಾಗೆ ಅದು ಕಬ್ಬು ಬೆಳವಣಿಗೆ ಆಗೋದು, ನಮಗೆ ತೂಕ ಚೆನ್ನಾಗಿ ಬರೋದು. ಮತ್ತು ಅದು ಒಂದು ಅಂದರೆ ಹೈಟ್ ಎಷ್ಟು ಬೆಳೀತದೋ ಅಷ್ಟು ನಮಗೆ ಇಳುವರಿ ಇರ್ತದೆ. ಇಳುವರಿ ಇಲ್ಲ ಅಂದರೆ ಇಳುವರಿ ಕಮ್ಮಿ ಬರ್ತದೆ. ಇಳುವರಿ ಕಮ್ಮಿ ಬಂದರೆ ವರ್ಷ ಪೂರ್ತಿ ನಾವು ಆಮೇಲೆ ನೀರು ಕಟ್ಟಬೇಕು. ಮಳೆ ಆಶೆಗೆ ಕಬ್ಬಾಗಲ್ಲ. ನಾವು ಇಳುವರಿ ತೊಗೋಬೇಕು ಅಂದರೆ ಬೋರ್ವೆಲ್ ಆಗ್ಬೋದು, ಇಲ್ಲ ನಾಲೆ ನೀರು ಆಗ್ಬೋದು, ಎನಿ ಟೈಮ್ ನೀರು ಇರಲೇಬೇಕು. ಆಗ ಪ್ರತಿ ತಿಂಗಳು 2 ತಿಂಗಳು 3 ತಿಂಗಳಿಗೋ 1.5 ತಿಂಗಳಿಗೋ 2 ತಿಂಗಳಿಗೋ ನಾವು ಅದಕ್ಕೆ ಮೇಲ್ಗೊಬ್ಬರವಾಗಿ ಫರ್ಟಿಲೈಸರ್ಸ್ ಎಲ್ಲ ಕೊಡಬೇಕು. ಇವತ್ತು ಫರ್ಟಿಲೈಸರ್ಸು 1200 1300 ಇದ್ದಿದ್ದು 2000 ರೂಪಾಯಿ ಆಗಿದೆ ಒಂದು ಮೂಟೆ, 50 kg ಫರ್ಟಿಲೈಸರ್ಸು. ಒಂದು ಕಡೆ ಫರ್ಟಿಲೈಸರ್ಸ್ ಗೊಬ್ಬರ ನೀವು ಹಾಕ್ಬೇಡಿ, ಕಮ್ಮಿ ಮಾಡಿ ಅಂತ ಹೇಳ್ತಾರೆ. ಒಂದು ಕಡೆ ಬೆಲೆ ಎಕ್ಕಿಸ್ತಾರೆ. ರೈತ ಬೆಳೆದಂಥ ಬೆಲೆಗೆ ಬೆಂಬಲ ಬೆಲೆ ಇಲ್ಲ. ಅವನು ಏನು ಮಾಡ್ತಾನೆ ರೈತ ಇವತ್ತು? ಆಮೇಲೆ ಮತ್ತೆ ಅದನ್ನು ಕಟಾವು ಮಾಡೋದು, ಅದನ್ನು ತೊಗೊಂಡೋಗಿ ಸಾಗಿಸೋದು, ಎಲ್ಲ ಖರ್ಚುಗಳು ಬೀಳ್ತವೆ. ಮತ್ತೆ ಇವ್ರು ಬಿಲ್ ಕೊಡಲ್ಲ ಸರಿಯಾಗಿ, ಹಂಗೆ ಉಳಿಸ್ಕೊತಾರೆ. ಈಗ ಕೊಟ್ಟಿವಿ ಅಂತಾರೆ. ಇಲ್ಲ ಅಂದರೆ ಫ್ಯಾಕ್ಟ್ರಿ ಲಾಸು ಅಂತೇಳಿ ಯಾವನ ತಿಂದು ತೇಗಿ ಹೋಗ್ತಾನೆ. ಆಮೇಲೆ ಸರ್ಕಾರದಿಂದ ದುಡ್ಡು ರಿಲೀಸ್ ಮಾಡ್ತಾರೆ. ಸರ್ಕಾರದಿಂದ ದುಡ್ಡು ರಿಲೀಸ್ ಮಾಡಿಸ್ಕೊತಾನೆ. ಯಾವನ ಶಕ್ತಿ ಇರೋನು
MLA ಮಿನಿಸ್ಟರ್ ಆದರೆ ನನ್ನ ಫ್ಯಾಕ್ಟ್ರಿ ಲಾಸ್ ಆಗಿಬಿಟ್ಟದೆ, ಒಂದು 100 ಕೋಟಿ 200 ಕೋಟಿ 300 ಕೋಟಿ ಕೊಡಪ್ಪ ಅಂತ ಹೇಳಿ ಇಸ್ಕೊಂಡಿದ್ದಾರೆ. ಅದು ಮನ್ನಾ. ಯಾಕೆ ಇವ್ರ ದುಡ್ಡಲ್ಲ, ಅದು ಸಾರ್ವಜನಿಕರ ದುಡ್ಡು. ಮನ್ನಾ. ಇವತ್ತು ನಾವು ಎಷ್ಟೋ ನೋಡ್ತೀವಿ ಬೆಂಗಳೂರಲ್ಲಿ, ಚೆನ್ನಾಗಿರೋ ರೋಡ್ನ ಕಿತ್ತು ಚೆನ್ನಾಗಿ ಮಣ್ಣಾಕ್ತಾರೆ, ಚೆನ್ನಾಗಿರೋ ರೋಡ್ನ ಕಿತ್ತು ದಾರ ಹಾಕ್ತಾರೆ. ಯಾಕೆಂದರೆ ಇವ್ರ ದುಡ್ಡಲ್ಲ, ಸಾರ್ವಜನಿಕರ ದುಡ್ಡು. ಇದು ದುಡ್ಡು ಪೋಲಾಗ್ತಾ ಇದೆ. ಅದರಿಂದ ಸರ್ಕಾರ ಕಟ್ಟುನಿಟ್ಟು ಕ್ರಮ ತಗೊಂಡು ರೈತರಿಗೆ ಸಹಾಯ ಮಾಡಬೇಕು. ರೈತರ ಪರ ಅಂದರೆ, ರೈತರ ವಿರೋಧಿ ಅಂದರೆ ಮಾಡೋದು ಬೇಡ ಅಂತ ನನ್ನ ಈ ಥರ ಇದೆ. ಅಂದರೆ ಈ ಸರ್ಕಾರಕ್ಕೆ 3,500 ಜಾಸ್ತಿ ಆಗಿಬಿಡುತ್ತಾ? ಯಾಕೆ ಕೊಡೋಕ್ಕೆ ಹಿಂದೇಟನ್ನು ಹಾಕ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಸರ್ಕಾರಕ್ಕೆ ಕೊಡೋಕ್ಕೆ ಯಾಕೆ ಜಾಸ್ತಿ ಆಗ್ತದೆ ಅಂದರೆ, ಇವತ್ತು 40-50 ಸಾವಿರ ಕೋಟಿ ಅದರಿಂದ ಬರ್ತದೆ. ಯಾವುದರಿಂದ? ಬಿಸ್ಲರಿಯಿಂದ. ಆ 45 ಸಾವಿರ ಕೋಟಿಯಾಗ ನೀನು 8,000 ಕೋಟಿ ಕೊಟ್ಬಿಡ್ತೀಯ. ಟನ್ನಿಗೆ ಒಂದು 100 ರೂಪಾಯಿ 200 ರೂಪಾಯಿ ನೀನು ಹಾಕಿ ಉಳಿದಿದ್ದು ಅವ್ರು ಕೊಡ್ಬೋದಲ್ಲ ಅವರು. ಈಗ ಮಹಾರಾಷ್ಟ್ರ ಸರ್ಕಾರದಲ್ಲಿ 3,200 3,300 ಕಾರ್ಖಾನೆಯವ್ರು ಕೊಡ್ತಾರೆ. ಈಗ ಟನ್ನಿಗೆ 200 ರೂಪಾಯಿ ಸರ್ಕಾರ ಕೊಡ್ತದೆ. ಅದೇ ಮಾಡು ನೀನು. ನಾವೇನು ಬೇಡ ಅಂತ ಹೇಳಿಲ್ಲಲ್ಲ. ಎಸ್, ಮಾತಾಡೋಣ ಸರ್. ನಮ್ಮ ಜೊತೆಗೆ ರೈತರು ಫೋನ್ ಸಂಪರ್ಕದಲ್ಲಿದ್ದಾರೆ. ಹಲೋ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಸರ್, ಈಗ 8 ದಿನ ಆಯಿತು, ಆದರೂ ಕೂಡ ರೈತರ ಸಮಸ್ಯೆನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಸರ್ಕಾರ ಹಿಂದೇಟನ್ನು ಹಾಕ್ತಿರಬಹುದು ಅಂತೇಳಿ, ಯಾಕೆ ಕೊಡೋಕೆ ರೆಡಿ ಇಲ್ಲ ರೈತರಿಗೆ ಯಾಕೆ ಮೋಸ ಆಗ್ತಾ ಇದೆ ಸರ್ಕಾರದ ಕಡೆಯಿಂದ? ಸರ್, ಇನ್ನೂ ಸರ್ಕಾರ ಏನೈತೆ ರೈತರ್ರಿ ಎಷ್ಟು ಜೋರ್ ಯಾವಾಗ ಹೋರಾಟ ಮಾಡಿಲ್ರಿ ಸರ್. ಇನ್ ಕಷ್ಟ ಏನಾಯ್ತಿದ್ರಿ, ಸ್ವಲ್ಪ 10 ಜನ 20 ಜನ ಇಲ್ಲೇ ಕೂಡುದು ಮಾಡುದು ಐತಿ, ಯಾರು ಜೋರ್ಲೆ ಕೇಳಲಾಗನ್ರಿ. ಅದಕ್ಕೆ ಮಾಲಕ್ರ ಏನ್ ಮಾಡ್ರಿ, ಯಾರಿಗೂ ರೊಕ್ಕ ಕೊಟ್ಟಿಲ್ರಿ. 5-6-7 ವರ್ಷ ಆತ್ರಿ, ಒಂದ ರೇಟ್ ಐತ್ರಿ. ಈ ಸಲ ಏನೈತ್ರಿ, ರಾಜ್ಯ ತುಂಬಾ ರೈತರ ತಿಲಗೆಲ್ಲ ಬತ್ರಿ. ನಾವು ಕಬ್ಬ್ ಬೆಳೆದಕ್ಕ ನಾವು ಬೆಲೆ ತಗೊಂಡ್ಲಾ, ನಾವು ಬೆಳೆದ ಕಬ್ಬಿಗೆ ನಾವು ತಗೋಬೇಕು ಬೆಲೆ. ಈಗ ಇನ್ನೊಂದು ಯಾವ್ದೋ ಒಂದು ಫ್ಯಾಕ್ಟ್ರಿ ಇದು ತಗೊಂಡ್ರಿ, ಕಾರ್ಖಾನಿಕ್ರಿ, ಅವ್ರು ನಿಗದಿ ಮಾಡಿರ್ತಾರ ಒಂದ್ ರೇಟ್. ಅವ್ರು ಮಾಡಿದ್ ನಾವು ನಿಗದಿ ಮಾಡಿದ ರೇಟ್ ನಾವು ತಗೋತೀವಿ. ಒಂದು ಪಂಚರ್ ಟಯರ್ ಹಿಡ್ಕೋರಿ, ಒಂದು ಮತ್ತೊಂದು ಏನೋ ಚಾಪ್ ಹಿಡಿರಿ, ಪ್ರತಿಯೊಂದು ಗೊಬ್ಬರ ಅಂಗಡಿ ಅವ್ರೊಂದು ರೇಟ್ ನಿಗದಿ ಮಾಡಿರ್ತಾರೆ ಅವ್ರಿ. ಅದನ್ನ ಕೊಟ್ಟು ತಗೋತೀವಿ ನಾವು. ನಮ್ ಕಬ್ಬಿಗೆ ನಿಗದಿ ಆಗಿಲ್ರಿ. ಅದಕ್ಕೆ ನಮ್ಮ ರೈತರದೇನ್ರಿ ಬೇಡಿಕೆ, ನಾವು ನಿಗದಿ ಮಾಡೋಲ್ಲ ರೇಟ, ನಾವು ನಿಗದಿ ಮಾಡಿದ್ರೆ ಕಾರ್ಖಾನೆ ಅವ್ರು ತಗೋಬೇಕು ಅನ್ನೋದು ರೈತರ ಆಗ್ರಹ ಐತ್ರಿ. ಮತ್ತು ರೈತರಿಗೆ ಇಟ್ಟು ಕಾಸು ಬಾರ್ದ್ರಿ. ಫ್ಯಾಕ್ಟ್ರಿ ಮಾಲಕರ ರಗಡ್ ಲಾಭ ಮಾಡ್ಕೊಂತಾರ್ರಿ. ಒಂದ್ ಬಿಟ್ಟು 2 ಫ್ಯಾಕ್ಟ್ರಿ 3 ಫ್ಯಾಕ್ಟ್ರಿ 4 ಫ್ಯಾಕ್ಟ್ರಿ ಮಾಡ್ಕೊತಾರ್ರಿ. ಆದ್ರ ರೈತರಿಗೆ ಏನು ಸುಧಾರಣೆ ಆಗ್ತಾ ಇಲ್ರಿ. ಪ್ರತಿಯೊಂದೆಲ್ಲ ಧಾರಣೆ ಹತ್ತೈತ್ರಿ. ಆದ್ರೂ ಈಗ ರೈತರೆಲ್ಲ ಒಕ್ಕಟ್ಟಿಗ್ಯಾರ್ರಿ. ಅದಕ್ಕೆ ಇನ್ಮೇಲೆ ಎಚ್ಚೆತ್ತ ಫ್ಯಾಕ್ಟ್ರಿ ಮಾಲಕ ಸರಿಯಾದ ಬಿಲ್ ಕೊಡ್ಬೇಕಂತ ಒಂದು ಆಗ್ರಹ ಇದೆ ನಮ್ಗೆ. ಅದೇ ಸರ್, ಈಗ ನಿಮ್ಮ ಬೇಡಿಕೆ ಅರ್ಥ ಆಯ್ತು. ಬಟ್ ಈಗ ವಿಜೇಂದ್ರ ಅವರು ಅಲ್ಲೇ ಇದ್ರಲ್ಲ, ಕೇಳಬಹುದಾಗಿತ್ತಲ್ಲ. ಈಗ ನಮ್ಮ ಹೇಳ್ತಿದ್ರು, ನಾರಾಯಣ ರೆಡ್ಡಿ ಅವ್ರು ಹೇಳ್ತಾ ಇದ್ರು, ಬಿಜೆಪಿ ಅವ್ರದ್ದು ಇಂತಿಷ್ಟು ಕಾರ್ಖಾನೆಗಳಿದಾವೆ, ಅವರಲ್ಲಿ ಹೋಗಿದ್ರಲ್ಲ, ಅವ್ರು ಯಾಕೆ ಘಂಟಾಘೋಷವಾಗಿ ಯಾಕೆ ಬೆಲೆ ನಿಗದಿ ಮಾಡ್ತಾ ಇಲ್ಲ, ನಾವು ಕೊಡ್ತೀವಿ ಸರ್ಕಾರ ಕೊಡ್ಲಿ ಬಿಡ್ಲಿ ಅನ್ನುವಂತ ನಿರ್ಧಾರಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ? ಸರ್ ನೋಡ್ರಿ, ವಿಜೇಂದ್ರ ಅವ್ರು ಬಂದಿದ್ದೈತ್ರಿ, ಅವ್ರ ಕಾರ್ಖಾನೆ ಮಾಲೀಕರಲ್ಲ ಬಿಜೆಪಿ ಅವರು ಸರ್, ರಗಡ ಮಾಲೀಕರಿದಾರ ಬಿಜೆಪಿ ಅವ್ರಿ. ಅವ್ರು ಮಾಡಿಸ್ಬೇಕಾಗಿತ್ತು. ಬಿಜೆಪಿ ಅವ್ರಿ ಕಾಂಗ್ರೆಸ್ ಫ್ಯಾಕ್ಟ್ರಿ ಅವ್ರ ಬಿಟ್ಟು ಬಿಜೆಪಿ ಫ್ಯಾಕ್ಟ್ರಿ ಅವ್ರು ರಗಡದಾವ್ರಿ. ಅವರು MLAಗಳು ಬಿಜೆಪಿ ಅವ್ರು ರಗಡ ಮಂದಿರಲ್ಲ. ಈ ವಿಜೇಂದ್ರ ಅವ್ರಿಗೆ ಹೇಳ್ಬೇಕಾಗಿತ್ತಲ್ರಿ ಚಲೋ ಮಾಡತ್ತೇಳಿ. ನೀವು ಘೋಷಣೆ ಮಾಡಿರ್ಪ ರೇಟ, ಸರ್ಕಾರ ಮಾಡಿಲ್ಲ ಅಂತಾರ್ರಿ. ಸರ್ಕಾರ ಮಾಡಿಲ್ಲ ಅಂದ್ರೆ ಬಿಜೆಪಿ ಕಾರ್ಖಾನೆ ಅದಾವ್ರಿ, ಅವ್ರು ಮಾಡಿಸ್ಬೇಕಾಗಿದ್ರಿ ವಿಜೇಂದ್ರ ಅವ್ರಿ. ಅವ್ರ ಏನ್ ಮಾಡ್ತಾರ, ಈಗ ಅವ್ರ ಗೌರ್ಮೆಂಟ್ ಇದ್ದಾಗ ಮಾಡಿಸ್ಬೇಕಾಗಿದ್ರಿ. ಇದಕ್ಕಿಂತ ಮುಂಚಿತ ಅವ್ರ ಗೌರ್ಮೆಂಟ್ ರೀ, ಇದಕ್ಕಿಂತ ಮುಂಚಿತ ಅವ್ರ ಗೌರ್ಮೆಂಟ್ ಇದ್ದಾಗ ಅವ್ರು ಕೊಡಿಸ್ಬೇಕಾಗಿತ್ತಲ್ರಿ ಬಿಲ್ ರೀ. ರೈತ ಈಗ ನಮ್ಮ ಜೊತೆಗೆ ನಾರಾಯಣ ರೆಡ್ಡಿ ಅವರು ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಸರ್ ಹೇಳಿ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈಗ ನಾನು ರೈತ ಸಂಘದ ರಾಜ್ಯಾಧ್ಯಕ್ಷ ನಾರಾಯಣ ರೆಡ್ಡಿ ಅಂತ ಮಾತಾಡೋದು ಯಲಹಂಕದಿಂದ. ಈಗ ನನಗೆ ಮಾಹಿತಿ ಇರೋದು 9 ಕಾರ್ಖಾನೆ ಬಿಜೆಪಿ ಅವ್ರದ್ದಿದೆ. ಹೌದ್ರಿ? 9 ಕಾರ್ಖಾನೆ ಅವ್ರು ವಿಜೇಂದ್ರ ಹೇಳ್ಬೋದಲ್ಲ, 3,500 ರೂಪಾಯಿ 3,200 3,300 ಕೊಡು, ಸರ್ಕಾರ 300 ಕೊಡ್ಲಿ ಅಂತ ವಿಜೇಂದ್ರ ಹೇಳ್ಬೋದಲ್ಲ. ಅಲ್ಲಿ ಮಲಗಿ ರಾಜಕೀಯ ಮಾಡೋ ಬದಲು. ಹೌದ್ರಿ, ಇಲ್ಲಿ ಬಂದ್ರಿ ಬಿಜೆಪಿ ಅವ್ರು ನಾವು ಮಾಡಿದ್ರೆ ಹೆಸರು ಮಾಡ್ಕೊಂಡು ಹೋಗ್ರಿ. ಹೌದು, ಅವ್ರು ಮಾಡಿದ್ರೆ ಇವ್ರು ಮಾಡ್ತಾರೆ. ಅವ್ರು ಮಾಡಿದ್ರೆ ಅವ್ರಿಗೆ ಮಾನ ಮರ್ಯಾದೆ ಇರಲ್ಲ ಕಾಂಗ್ರೆಸ್ ಅವ್ರಿಗೆ. ಅದ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಬಂದಾಗ ವಿಜೇಂದ್ರ ಅವ್ರು ಒಂದು ಸಿದ್ದಾರ ಅಂದ್ರಿ, ಅವ್ರ ಕಾರ್ಖಾನೆ ಅವ್ರ ಕೈಲಿ ಘೋಷಣೆ ಮುಗಿಸ್ಬೇಕಿತ್ತು ಬಿಲ್ರಿ ಅವ್ರೆ. ಹೌದು ಸರ್. ಈಗ ವಿಜೇಂದ್ರ ಅವರು ವಿರೋಧ ಪಕ್ಷ ನಾಯಕರು, ಅಧ್ಯಕ್ಷರು, ಬಿಜೆಪಿ ರಾಜ್ಯಾಧ್ಯಕ್ಷರು, ಅವ್ರು ಯಾರ್ಯಾರು ಫ್ಯಾಕ್ಟ್ರಿ ಇದೆಯೋ ಅವ್ರನ್ನೆಲ್ಲ ಕರೆದ್ಬಿಟ್ಟು ಎಷ್ಟು ಮಾಡೋಕ್ಕಾಗ್ತದಪ್ಪ ಅಂತೇಳಿ ಕೊಡ್ಬೋದಲ್ಲ.
ಕೊಡ್ಬೋದಾಗಿದ್ರಿ. ಅವ್ರು ಕೊಟ್ರೆ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರೆ, ಓ ನೆಕ್ಸ್ಟ್ ಇಯರ್ಗೆ ಇವ್ರು ಕೊಟ್ರಪ್ಪ ಕಬ್ಬು ಬೆಳೆಗಾರೆಲ್ಲ ಪೂರ್ತಿ ಇವ್ರಿಗೆ ಓಟ್ ಹಾಕ್ತಾರೆ, ನಾವು ತಕ್ಷಣ ಎಚ್ಚೆತ್ಕೊಬೇಕು ಅಂತ ಹೇಳಿ ಇವ್ರು ಎಚ್ಚೆತ್ಕೊಂತಾರೆ. ಓಟ್ ಹಾಕೋದಕ್ಕಿಂತ ಅದು ಸ್ಟ್ರೈಟ್ ಫಾರ್ವರ್ಡ್ ಚಾನ್ಸ್ ಇದೆ, ಒಳ್ಳೆ ಅವಕಾಶ ಇದೆ. ಸರ್ಕಾರ ಕೊಡ್ಲಿ ಬಿಡಿ, ನಾವು ರೈತರ ಪರವಾಗಿ ನಿಲ್ತೀವಿ ಅಂತೇಳಿ ಅಲ್ಲೇ ಘೋಷಣೆ ಮಾಡಿದ್ರೆ ಆದಲ್ಲಿ ರಾತ್ರಿ ಅಲ್ಲಿ ಇದ್ದು ಮಲ್ಕೋದ ಅವಶ್ಯಕತೆ ಇರ್ಲಿಲ್ಲ. ಮನವರಿಕೆ ಆಗುತ್ತೆ ಅವ್ರಿಗೆ. ಓ ಕಾಂಗ್ರೆಸ್ ಬಿಜೆಪಿ ಅವ್ರು ಮಾಡಿಬಿಟ್ರು, ನಾವೇನೋ ಮಾಡಿಲ್ಲ ಅಂದ್ರೆ ನಮ್ಗೆ ಎಡವಡೆ ಆಗ್ತದೆ ಅಂತ ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮನವರಿಕೆ ಆಗ್ತದೆ. ಆಮೇಲೆ ಇನ್ನೊಂದು ಹೇಳಿದ್ರು ಅವರು, ಬರ್ತ್ಡೇ ಗಿಫ್ಟ್ ನನಗೆ ಇದು ಅಂತೇಳಿ, ಅಂದ್ರೆ ಬರ್ತ್ಡೇ ಗಿಫ್ಟ್ ಕೊಡಬಹುದಾಗಿದ್ದು, ಬರ್ತ್ಡೇ ಇಲ್ಲೇ ನನ್ನ ಊರಲ್ಲಿ ಬಿಟ್ಟು ಇಲ್ಲೇ ಬರ್ತ್ಡೇನ ಮಾಡ್ತಿದ್ದೀನಿ ಅಂತೇಳಿ. ಸೊ ರೈತರಿಗೆ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ರೆ ಬಹುಶಃ ಅದು ಒಳ್ಳೇದಾಗ್ತಿತ್ತೇನೋ. ಅವೆಲ್ಲ ನಾವು ಒಪ್ಪಲ್ಲ, ಹೋರಾಟಗಾರರು ನಾವು ಯಾರು ಒಪ್ಪಲ್ಲ. ನಾವು ಯಾವ ಪಕ್ಷಕ್ಕೂ ಸೀಮಿತವಾಗಿಲ್ಲ. ನಾವು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನಾವು ಯಾವ ಪಕ್ಷನೂ ಒಪ್ಪಿ ನಾವು ಜೀವನ ಮಾಡುತ್ತಾ ಇಲ್ಲ. ಆದರೆ ಇದರಲ್ಲಿ ಏನಾಗಿದೆ ಅಂದರೆ, ಒಂದು ಕಡೆ ಕೇಂದ್ರ ಸರ್ಕಾರ ಗೊಂಬೆ ಆಟ ಆಡ್ತಾ ಇದೆ. ಹೆಂಗೆ ಆಡ್ತಾ ಇದೆ, ಸ್ವಾಮಿನಾಥನ್ ವರದಿ ಜಾರಿಗೆ ತನ್ನಿ ಅಂತ ಹೇಳಿದ್ವಿ. ಈಗ 2014ರಲ್ಲಿ ಅವ್ರದ್ದು ಇದು ನೋಡ್ಬೋದು ನೀವು. ಈ ಪಾಯಿಂಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನೋ ಒಂದು ಅನ್ಯಾಯ ಆಗ್ತಾ ಇದೆ ಅನ್ನೋದು ಕೇಳ್ತೀನಿ. ಸ್ವಾಮಿನಾಥನ್ ವರದಿ ನಾನು ಜಾರಿಗೆ ತರ್ತೀನಿ, ನೀವು ನನಗೆ ಓಟ್ ಹಾಕಿ ಬಿ ಜೆ ಪಿಗೆ ಅಂತ ಹೇಳ್ಬಿಟ್ಟು ಸನ್ಮಾನ್ಯ ಶ್ರೀ ಮೋದಿ ಸಾಹೇಬ್ರೆ ಪ್ರಣಾಳಿಕೆಯಲ್ಲಿದೆ. ಬೇಕಾದ್ರೆ 14 ಪ್ರಣಾಳಿಕೆ ತೆಗೆಸಿ ನೋಡಿ. ಸ್ವಾಮಿನಾಥನ್ ವರದಿ ಜಾರಿ ತರಬೇಕಾದ್ರೆ ಬ್ಯಾಂಕ್ ಕೋರ್ಟ್ಗೆ ಇಲ್ಲ ಸುಪ್ರೀಂ ಕೋರ್ಟ್ಗೆ ಅಪ್ಡೇಟ್ ಹಾಕಿದ್ದಾರೆ, ನಾವು ಮಾಡೋಕ್ಕೆ ಬರಲ್ಲ ಅಂತೇಳಿ. ಇದು ನ್ಯಾಯನಾ? ಸ್ವಾಮಿನಾಥನ್ ವರದಿಯಲ್ಲಿ ಏನಿದೆ ಅಂದರೆ, ನಮ್ಮ ಬೆಳೆಗೆ ಎಷ್ಟು ಕಾಸ್ಟ್ ಬೀಳುತ್ತೆ ಅದರ 50% ಸೇರಿ ನಮಗೆ ಕೊಡಬೇಕು ಅನ್ನೋದಿದೆ. ಇವತ್ತು 1 kg ಟೊಮೆಟೊ ಬೆಳೆಯೋಕ್ಕೆ 25-30 ರೂಪಾಯಿ ಬೀಳ್ತದೆ ಖರ್ಚು. ಔಷಧಿ, ಗೊಬ್ಬರ, ದಾರ, ಕೂಲಿ, ಲೇಬರು, ಮತ್ತೊಂದು ಮಗದೊಂದು ಎಲ್ಲ ಸೇರಿಸಿ ನೀರು ಕಟ್ಟೋದ್ರಿಂದ ಹಿಡಿದೆಲ್ಲ. ಆವಾಗ ಇನ್ನು ಅದ್ರ ಜೊತೆಗೆ 30 ರೂಪಾಯಿ ಜೊತೆಗಿನ್ನ 40 ರೂಪಾಯಿ ಸೇರಿಸಿ 70 ರೂಪಾಯಿ 80 ರೂಪಾಯಿ 1 kg ಟೊಮೆಟೊ ಕೊಡಬೇಕು ಅಂತ ಸ್ವಾಮಿನಾಥನ್ ವರದಿ ಇದೆ. ಅದನ್ನು ಜಾರಿ ತನ್ನಿ ಅಂತ ನಾವು ಕೇಳಿರೋದು, ನಾವೇನು ಬೇರೆ ಯಾವುದೂ ಕೇಳಿಲ್ಲ. ಇವತ್ತು ಸಾಲ ಮನ್ನಾ ಮಾಡಿ ಅಂತ ಕೇಳೋಕ್ಕೆ ಕಾರಣ ಏನಂದರೆ, ನಮಗೆ ಸರಿಯಾಗಿ ಬೆಲೆ ಸಿಕ್ಕಿಲ್ಲ ಅಂತ ನಾವು ಕೇಳ್ತೀವಿ. ಸರಿಯಾದ ಬೆಲೆ ಕೊಟ್ಟರೆ ಸರ್ಕಾರಕ್ಕೆ ಕೊಡ್ತೀವಲ್ಲ ದುಡ್ಡು ನಾವೇ. ಇದು ನಮ್ಮ ಪರಿಸ್ಥಿತಿ. ಅದರಿಂದ ಅವರೂ ಆಟ ಆಡ್ತಾರೆ, ಇವರು ಆಟ ಆಡ್ತಾರೆ. ಅವ್ರ ಮೇಲೆ ಇವ್ರು ಗೂಬೆ ಕೊಂಡಿರ್ತಾರೆ, ಇವ್ರ ಮೇಲೆ ಅವ್ರು ಗೂಬೆ ಕೊಂಡಿರ್ತಾರೆ. ರೈತರು ಹಿತ ಕಾಯಬೇಕು ಅನ್ನೋದು ಯಾರಿಗೂ ಮನಸ್ಸಿನಲ್ಲಿಲ್ಲ. ನಾರಾಯಣ್ ಸರ್, ಈಗ ನಿನ್ನೆ ಸಚಿವರು ಕೂಡ ಅಲ್ಲಿ ಹೋಗ್ತಾರೆ, ಎಚ್ ಕೆ ಪಾಟೀಲ್ ಅವರು ಹೋಗಿ ಅಲ್ಲಿ ಸಂಧಾನ ಸಭೆ ಮಾಡಲಿಕ್ಕೆ ಮುಂದಾಗ್ತಾರೆ. ಬಟ್ ಅದು ಸಕ್ಸಸ್ ಆಗಲಿಲ್ಲ. ಅಂದರೆ ದೃಢ ನಿರ್ಧಾರನ ರೈತರು ಕೊಡಲೇಬೇಕು ಈ ಬಾರಿ, ಅಂದರೆ ಪ್ರತಿ ಬಾರಿ ಪ್ರತಿಭಟನೆ ಮಾಡೋದು. ಏನಾಗಿದೆ ಅಂದರೆ, ಸರ್ಕಾರದಲ್ಲಿ ಯಾರೇ ಒಬ್ಬನು ಫಂಕ್ಷನ್ ಮಾಡಿದ್ರೆ ದುಡ್ಡು ಮಸ್ತಾಗಿರ್ತದೆ, ಲೂಟಿ ಹೊಡೆದ್ರೆ ದುಡ್ಡು ಮಾಡ್ತಾನೆ. ಇದು ಹಂಗಿರಲ್ಲ ರೈತಂದು. ಆ ರೈತರ ಮುಂದೆ ಇರ್ತಕ್ಕಂಥ ಮುಖಂಡ ಖರ್ಚು ಮಾಡಬೇಕು, ಇಲ್ಲ ಅಂದರೆ ಸಂಬಂಧಪಟ್ಟಂಥ ಎಲ್ಲ ರೈತರು ಶೇರ್ ಮಾಡಬೇಕು. ಪ್ರತಿಕ್ಕಿತನ ನಾವು ಶೇರ್ ಕೇಳೋಕ್ಕಾಗಲ್ಲ. ನಮ್ಮ ಪರಿಸ್ಥಿತಿ ಒಂದ್ಸರಿ ಒಂದು ಮೀಟಿಂಗ್ ಫೈಲ್ ಆಯಿತು ಅಂದರೆ, ಒಂದ್ಸರಿ ಇದು ಫೈಲ್ ಆಯಿತು ಅಂದರೆ 60-70 ಸಾವಿರ, 1 ಲಕ್ಷ, 1.5 ಲಕ್ಷ, 2 ಲಕ್ಷ ಜನಸಂಖ್ಯೆ ಇದ್ರ ಮೇಲೆ ಖರ್ಚು ಮಾಡಬೇಕಾಗುತ್ತೆ. ಅದೆಲ್ಲ ರೈತರಿಗೆ ಹೊರೆ ಆಗ್ತದೆ. ಈಗ ರೈತರನ್ನ 100 ರೂಪಾಯಿ ಕೇಳಿದ್ರೂ ಕಷ್ಟ, ಬರೋದೇ ಇಲ್ಲ. ಆ ಪರಿಸ್ಥಿತಿ ನೋಡ್ಕೊಂಡು ಇವ್ರು ನಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ. ಇವತ್ತು ಫ್ರೀಡಮ್ ಪಾರ್ಕಲ್ಲಿ ನಾನು ಸ್ಟ್ರೈಕ್ ಮಾಡಬೇಕು ಅಂದಾಗ ಒಂದು 500 ಜನ ಸೇರಿಸ್ತೀನಿ ಅಂದರೆ 500 ಊಟ ಏನು, ನೀರೇನು ಎಲ್ಲ ನಾವು ವ್ಯವಸ್ಥೆ ಮಾಡಬೇಕು ಅಂದರೆ ಒಂದು 2-3 ಲಕ್ಷ ಖರ್ಚಾಗ್ತದೆ. ಎಷ್ಟಿದೆ ಅಂತ ನಾವು ಹಾಕೋಣಕ್ಕಾಗ್ತದೆ. ಮುಖಂಡರಾಗ್ಬೋದು, ಇನ್ನು ಲೀಡರ್ಸ್ ಆಗ್ಬೋದು, ಯಾರೇ ಆಗ್ಬೋದು. ಇವ್ರಿಗೆ ಅಂದರೆ ಅಲ್ಲೊಂದು ₹1 ಕೋಟಿ ಕೆಲಸ ಅಂದರೆ ಕಮಿಷನ್ನು ಅದೇನೋ 10%, 20-30 ಅಂತಾರೆ, 40 ಅಂತಾರೆ, ಅದೇನು ನಮಗೆ ಗೊತ್ತಿಲ್ಲ. ಪರ್ಸೆಂಟೇಜ್ಗಳು ಬರ್ತವೆ, ಅದೇನೋ ಬರ್ತಾ ಇರ್ತದೆ ಎಣ್ಸಾಕ ಕಜ್ಜಾ ಇದ್ದಂಗೆ. ರೈತನಿಗೆ ಎಲ್ಲಿ ಬರ್ತದೆ? ದುಡಿಬೇಕು, ತಿನ್ಬೇಕು. ಅದಕ್ಕೋಸ್ಕರ ಇವರು ಒಂಥರ ಅಸಡ್ಡೆ. ರೈತರು ಬಿಡು ಮತ್ತೆ ಏನು ಮಾಡ್ತಾರೆ ಅಂತೇಳಿ. ಇಲ್ಲ, ರೈತರನ್ನ ಬಳಸ್ಕೊಳ್ಳೋದು ಯಾಕೆ ಈ ರಾಜಕಾರಣಿಗಳು? ರೈತರು ಬಳಸ್ಕೊಳ್ಳೋದು ಗೆಲ್ಲಬೇಕಲ್ಲ, ಗೆಲ್ಲಕ್ಕೆ ಬಳಸ್ಕೊಂತಾರೆ, ಗೆಲ್ಲಬೇಕಾದ್ರೆ ಬಳಸ್ಕೊಂತಾರೆ. ಎಷ್ಟು ನೈಸ್ ನಾಜೂಕು ನಾಣ್ಯ. ಈಗ ಏನು ಬೇಡ, ನೀವು ಎಲೆಕ್ಷನ್ ಟೈಮಲ್ಲಿ ಕಂಡವ್ರಿಗೆಲ್ಲ ಕೈ ಮುಗಿತಾರೆ. ಗೆದ್ದಾಗಿದ ತಕ್ಷಣ ನಾವು ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ಪರ್ಮಿಷನ್ ಬೇಕು. ಹೌದು. ಇವ್ರು ಎಲೆಕ್ಷನ್ ಬರ್ಬೇಕಾದ್ರೆ ನಮ್ಮೂರಿಗೆ ನಾವು ಪರ್ಮಿಷನ್ ಕೊಟ್ಟಿರಲಿಲ್ಲ, ಸೀದಾ ಬರ್ತಾ ಇರ್ತಾರೆ ಅವ್ರ ಜೊತೆ ಪೊಲೀಸರನ್ನ ಕರ್ಕೊಂಡು ಊರಿಗೆ. ಆದರೆ ನಾವು ವಿಧಾನಸೌಧಕ್ಕೆ ಹೋಗ್ಬೇಕು ಅಂದ್ರೆ ಪರ್ಮಿಷನ್ ಬೇಕು ಇವರು. ಇದು ಕತೆ ನಮ್ಗೆ. ನಾವು ಅದನ್ನೇ ಹೇಳ್ತಾ ಇರೋದು, ನೀವು ಯಾವತ್ತು ಓಟ್ ಕೇಳಕ್ಕೆ ಹೆಂಗೆ ಬರ್ತೀರೋ ಹಂಗೆ ಇಡ್ರಿ 5 ವರ್ಷನೂ ಬಿಡ್ರಿ. ಮನೆಗಳಿಗೆ ಕಷ್ಟ ಸುಖ ಕೇಳ್ಕೊಂಡ್ಲಿ ಪಬ್ಲಿಕ್ಕು. ಅದಕ್ಕಾಗಲ್ಲ. ಅದಕ್ಕೆ ರೂಲ್ಸು 3 ಗಂಟೆಗೆ ಬರಬೇಕು, 5 ಗಂಟೆ ಒಳಗೆ ಹೋಗ್ಬೇಕು, ಎಲ್ಲ ಇದು ಮಾಡೋದು ರೂಲ್ಸ್ಗಳು. ಇವ್ರು ಬಂದಾಗ ಇವ್ರು ಊರು ಬರ್ತಾರಲ್ಲ ಮತ ಕೇಳಕ್ಕ, ಅವಾಗ
ನಾವು ಈಗ ಎಚ್ಚೆತ್ಕೊಬೇಕು. ಈಗ ನಮ್ಮಲ್ಲಿ ಮೀಟಿಂಗ್ಗಳಲ್ಲೇ ಆಗಿರೋದು, ಮೊಬೈಲಲ್ಲಿ ನಾವೆಲ್ಲ ಮೀಟಿಂಗ್ ಮಾಡಿರೋದು, ಒಂದು ಗೂಗಲ್ ಮೀಟ್ ಮಾಡ್ತೀವಿ. ಗೂಗಲ್ ಮೀಟಲ್ಲಿ ಏನು ಮಾಡ್ತೀವಿ, ಈಗ ಚುನಾವ ಪೂಜಾರಿ ಅಲ್ಲಿ ಇರ್ತಕ್ಕಂಥ ಲೀಡರ್ಗಳ ಜೊತೆಗೆಲ್ಲ ಮಾತಾಡಿದ್ದೀವಿ, ನಾವೆಲ್ಲ ಬೆಂಬಲ ಕೊಡ್ತೀವಿ. ನಮ್ಮ ಜೊತೆಗೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ, ರೈತರು ಅಜಿತ್ ಅಂತೇಳಿ. ಅಜಿತ್ ಅವರು ನಮಸ್ಕಾರ. ಹಲೋ ಸರ್ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್ ಬೆಳಗಾವಿ ಜಿಲ್ಲೆ ಮುರುಗಿ ತಾಲೂಕು ಕುಂಶಾಲ್ ಪಿ ಜಿ ಅಂತ ಮಾತಾಡೋದು ಸರ್. ಅಲ್ಲೇ ಅಂತೂ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ನೀವು ನೋಡ್ತಾ ಇದ್ರಿ ಏನೇನು ಸಮಸ್ಯೆ ಆಗ್ತಾ ಇದೆ ಅಂತ ಏನು ಹೇಳ್ತೀರಿ? ಎಲ್ಲಿ ತನಕ ಬರ್ತಾ ಇದೆ ಪ್ರತಿಭಟನೆ? ಸರ್ ಕಳೆದ 7 ದಿನಗಳಿಂದ ಸರ್ ನಡೀತಾ ಇದೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸ್ಥಿತಿಯಲ್ಲಿ ಇವತ್ತು ಸರ್ ರೈತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಸಾಕಷ್ಟು ಬಿಜೆಪಿ ಅವರಾಗಿರ್ಬೋದು, ಜೆಡಿಎಸ್ ಅವರಾಗಿರ್ಬೋದು, ಕಾಂಗ್ರೆಸ್ ಅವರು, ಸಾಕಷ್ಟು ಜನ MLA ಗಳು ಮತ್ತು ಮಿನಿಸ್ಟರ್ಗಳು ಮತ್ತು ಎಲ್ಲಾ ಮಾಲೀಕರು ಕೂಡ ಇಲ್ಲೇ ನೆರೆಹೊರೆಯವರು ಇದ್ರು ಕೂಡ ಆ ಕಡೆ ಸ್ವಲ್ಪ ಗಮನ ಹರಿಸ್ತಾ ಇಲ್ಲ ಅಂತ ರೈತರು ಬೇಜಾರಾಗಿದ್ದಾರೆ. ಸೊ ದಯವಿಟ್ಟು ನಾನು ಒಂದು ವಿನಂತಿ ಮಾಡ್ಕೋತೀನಿ ಮಾಲಕರ ಹತ್ರ, ಮಹಾರಾಷ್ಟ್ರದಲ್ಲಿ ಏನ್ ನಡೀತಾ ಇದೆ, ಮಹಾರಾಷ್ಟ್ರದಲ್ಲಿ ಏನ್ ಕಬ್ಬಿನ ಬಿಲ್ ಕೊಡ್ತಾ ಇದ್ದಾರೆ, ಅದಕ್ಕಿಂತ ಅಲ್ಪ ಸ್ವಲ್ಪ ಕಮ್ಮಿ ಮಟ್ಟದಲ್ಲಿ ರೈತರ ಜೊತೆ ಮಾತನಾಡಿ ರೈತರ ಹೊಂದಾಣಿಕೆಯನ್ನು ಪರಿಷ್ಕರಿಸಿ ಅಲ್ಪ ಸ್ವಲ್ಪ ಬಿಲ್ ಅನ್ನ ಮಾಡಿ ರೈತರಿಗೆ ಅನುಕೂಲ ಮಾಡುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಎಲ್ಲಾ ಮಾಲಕರು ಕೂಡ್ಕೊಂಡು ಮಾಡ್ಬೇಕಂತ ತಮಗೆ ನೆನೆಸ್ಕೋತೀನಿ. ಹಾಗಾಗಿ ತಾವು ಕೂಡ ಮೀಡಿಯಾದವರು ಸಾಕಷ್ಟು 2-3 ದಿವಸದಿಂದ ನಿರಂತರವಾಗಿ ಪ್ರಚಾರ ಮಾಡ್ತಾ ಇದ್ದೀರಿ, ನಿಜಕ್ಕೂ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಸೊ ದಯವಿಟ್ಟು ಸರ್ ಎಲ್ಲರ ರೈತರ ಮುಖಂಡರ ಜೊತೆ ಆಗಿರ್ಬೋದು ಮತ್ತು ಮಾಲಕರ ಜೊತೆ ತಾವು ಕೂಡ ಪ್ರಯತ್ನ ಮಾಡ್ಬೇಕಂತ ನಾನು ವಿನಂತಿ ಇದೆ ಸರ್. ಯಾಕಂದ್ರೆ ಅಲ್ಲ, ಮಾಧ್ಯಮದವರು ಯಾವಾಗ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರಲ್ಲ ಆವಾಗ ವಿಜೇಂದ್ರ ಬಂದ್ರು, ಅಲ್ಲಿ HK ಪಾಟೀಲ್ ಅವರು ಬಂದಿದ್ರು. ಯಾವಾಗ ಮಾಧ್ಯಮದಲ್ಲಿ ಪ್ರಸಾರ ಆಯಿತು ಆವಾಗ ಮಾತ್ರ ಪ್ರತಿಭಟನೆ ಹೇಗಾಯಿತು, ಪ್ರತಿಭಟನೆ ಯಾವ ರೀತಿಯಾಗಿ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಸೊ ಮಾಧ್ಯಮ ಏನು ಮಾಡಬೇಕು ಆ ಕೆಲಸ ಮಾಡ್ತಾ ಇದೆ. ಬಟ್ ಈಗ ಮಾಡಬೇಕಾಗಿರೋದು ಯಾರು? ರಾಜ್ಯ ಸರ್ಕಾರ, ಕಾರ್ಖಾನೆಯ ಮಾಲೀಕರು. ಹೌದು ಸರ್. ಹಲೋ ಸರ್, ವಿಶೇಷವಾಗಿ ತಾವು ಮಾಲಕರ ಜೊತೆ ತಾವು ಮಾತಾಡ್ಬೇಕಂತ ನೆನೆಸ್ಕೋತೀನಿ. ಯಾಕಂದ್ರೆ ಸರ್ ಮೀಡಿಯಾದರ ಬಗ್ಗೆ ರಾಜ್ಯದಲ್ಲಿ ಸಾಕಷ್ಟು ಜನ ರಾಜಕಾರಣಿಗಳಾಗಿರ್ಬೋದು, ಮಾಲಕರು ಬಹಳ ಒಂದು ಅವಿನಾಭಾವ ಸಂಬಂಧ ಹೊಂದ್ಕೊಂಡಿದ್ದಾರೆ. ಸೊ ಹಾಗಾಗಿ ತಾವು ಮನಸ್ಸು ಮಾಡಿದ್ರೆ ತಾವು ಕೂಡ ಚರ್ಚೆಯಲ್ಲಿ ಭಾಗವಹಿಸಿ ರೈತರ ಸಮಸ್ಯೆನ ತಮ್ಮ ಮುಂದೆ ಪ್ರಿಯಾಗಿ ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಮಾಲಕರ ಜೊತೆ ನೀವು ಕರೆಸಿ ಮಾತನಾಡಿದ್ರೆ ಸರಿ ಹೋಗುತ್ತೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ಸರ್. ಓಕೆ, ಬಟ್ ಇನ್ನೊಂದು ವಿಚಾರ ಗೊತ್ತಾ, ರಾಜಕಾರಣಿಗಳದೇ ಇರುವಂಥ ಕಾರ್ಖಾನೆಗಳು ಇವು. ರಾಜಕಾರಣಿಗಳು ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ ನಿಮಗೆ? ಅಲ್ಲಿ ವಿರೋಧ ಪಕ್ಷದಲ್ಲಿ ಇರುವಂಥ ನಾಯಕರು ಬಂದು ಪ್ರತಿಭಟನೆಯನ್ನು ಮಾಡಿದ್ರು, ಅವ್ರು ಘೋಷಣೆ ಮಾಡಬಹುದಾಗಿತ್ತು. ಸರ್ ಒಬ್ರು ಇಬ್ರು ರೈತರು ಏನ್ ಬೇಡಿಕೆ ಈಡೇರಿಸಬೇಕಂತ ಒಬ್ರು ಇಬ್ರು ಮಾಲಕರು ಮುಂದಾಗ್ತಾ ಇದ್ರೆ, ಇನ್ನೊಬ್ರು ಮಾಲಕರು ಸ್ವಲ್ಪ ನಮಗೆ ಕಾರ್ಖಾನೆಗೆ ಹಿನ್ನಡೆ ಆಗುತ್ತೆ, ಕಾರ್ಖಾನೆಗೆ ಲಾಸ್ ಆಗುತ್ತೆ ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲಾ ಮಾಲಕರು ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿದ್ದಾರೆ. ಹಾಗಾಗಿ ದಯವಿಟ್ಟು ಮಾಲಕರು ಎಲ್ಲಾ ಮಾಲಕರು ಕೂತ್ಕೊಂಡು ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಂತ ಚರ್ಚೆಗಳು ನಡೀತಾ ಇದೆ. ಅಲ್ಲಿ ಎಲ್ಲಾ ಮಾಲಕರು, ಕಾರ್ಖಾನೆ ಮಾಲಕರು ಕೂತ್ಕೊಂಡು ಮನಸ್ಸು ಮಾಡಿದ್ರೆ ಆಗುತ್ತೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಿಂದ ಏನಾದ್ರೂ ರೈತರು ಅನಿಸಿಕೆ ಪ್ರಕಾರ ಏನಾದ್ರು ಬಿಲ್ ನಿಗದಿ ಆದ್ರೆ ಇಡೀ ರಾಜ್ಯದ ತುಂಬಾ ಎಲ್ಲಾ ಜಿಲ್ಲೆಗೆ ರೈತರಿಗೆ ಅನುಕೂಲ ಆಗ್ತದೆ ಅಂತ ದೃಷ್ಟಿಯಿಂದ ಅನಿಸಿಕೆ ಸರ್. ಅಜಿತ್ ಅವರೇ, ಹಾ ಸರ್. ನಾನು ನಾರಾಯಣ ರೆಡ್ಡಿ ಅಂತ ಮಾತಾಡೋದು, ರೈತ ಸಂಘದ ರಾಜ್ಯಾಧ್ಯಕ್ಷರು. ಸರ್ ನಮಸ್ತೆ ಸರ್. ನಮಸ್ಕಾರ. ಚೂನಪ್ಪ ಅವ್ರ ಫ್ರೆಂಡು. ಈಗ ಅಲ್ಲಿ ವಿಜೇಂದ್ರ ಅವ್ರು ಬಂದು ಮಲಗಿದ್ರಲ್ಲ, ಮಲಗೋ ಬದಲು ಅವರವೇ 9 ಕಾರ್ಖಾನೆ ಇದಾವೆ BJP MLAಗಳು, ಮಿನಿಸ್ಟರ್ಗಳದು, MLAಗಳದು. ಹೌದು ಸರ್, ವಿಜೇಂದ್ರ ಅವರು ಮಲ್ಕೊಂಡಿದ್ದಾರೆ ಅಂತ ಒಪ್ಕೋತೀನಿ ಸರ್. ಇಲ್ಲ, ನಾನು ಹೇಳೋದು ಏನು ಗೊತ್ತಾ ಅಜಿತ್ ಅವರೇ, ಅಲ್ಲಿ ಮಲಗಲಿ ಸಂತೋಷ. ರಾತ್ರಿ ಕಳೆಯೋದು ಬದಲು ಘೋಷಣೆ ಮಾಡಿ ಬಂದ್ಬಿಟ್ರೆ ಆಗ್ತಾ ಇತ್ತು ಅಂತ ಅಲ್ಲ, ಅಲ್ಲಿ ಅವ್ರು ಸಂಬಂಧಪಟ್ಟ MLAಗಳನ್ನ ಕರೆದುಬಿಟ್ಟು ಫ್ಯಾಕ್ಟ್ರಿ ಮಾಲೀಕರನ್ನ ಕಾಂಗ್ರೆಸ್ ಅವ್ರು ಕೊಡೋದು ಬೇಡ, ಮುಂದಿನ ಇದರಲ್ಲಿ ನಾವು ಯಾವುದೂ ರೈತರಿಗೆ ಆ ಘೋಷಣೆ ಈ ಘೋಷಣೆ ಅಂತ ಮಾಡೋದು ಬೇಡ. ಇವಾಗೇ ನಾವು ಇಲ್ಲಿ ಕಾರ್ಖಾನೆ ಮಾಲೀಕರು 9 ಜನ ಸೇರ್ಕೊಂಡು, ಅದ್ರ ಜೊತೆಗೆ ವಿಜೇಂದ್ರ ಒಬ್ಬರು ಸೇರ್ಕೊಂಡು, ಇಲ್ಲ ನಾವು 3,200 ಕೊಡ್ತೀವಿ, 3,300 ಕೊಡ್ತೀವಿ ನೀವು ಅಂತ ಹೇಳ್ಬಿಟ್ಟು ಅವತ್ತೇ ಘೋಷಣೆ ಮಾಡ್ಬೋದಾಗಿತ್ತಲ್ಲ ಅವರು. ಸರ್ ಒಂದ್ ವಿಚಾರ ಏನಂತಂದ್ರೆ, ರೈತರು ಯಾವ ಒಂದು ಹಂತದಲ್ಲಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನ್ ಅನುಕೂಲತೆ ಬೇಕಾಗಿದೆ, ಅನಾನುಕೂಲತೆ ಏನಾಗ್ತಾ ಇದೆ, ಒಂದು ಗಮನ ಹರಿಸ್ಕೋಸ್ಕರ ಇವತ್ತೊಂದ್ಸಲ ವಿಜೇಂದ್ರ ಅವರು ಇಲ್ಲಿ ಬಂದಿರ್ತಕ್ಕಂಥ ನಾವು ಕನ್ನಡ ಕಂಡಿದೀವಿ ಸರ್. ಕಾರ್ಖಾನೆ ಮಾಲೀಕರು ಕೇವಲ ಬಿಜೆಪಿ ಅಲ್ಲಿ ಇದ್ದಾರೆ, ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಜೆಡಿಎಸ್ ಅಲ್ಲಿ ಇದ್ದಾರೆ ಅನ್ನೋಕ್ಕಿಂತ ಮುಂಚಿತವಾಗಿ ರೈತರ ಒಂದು ಪರಿಸ್ಥಿತಿ ಏನಿದೆ, ಅವ್ರದ್ದು ಗಮನ ಹರಿಸೋಸ್ಕರ ಅವರು ವಿಜೇಂದ್ರ ಅವರು ಬಂದಿದ್ರು.
ಸೊ ಹಾಗಾಗಿ ಬಿಜೆಪಿಯಲ್ಲಿ ಎಷ್ಟು ಕಾರ್ಖಾನೆಗಳಿದ್ದಾವೆ, ಬಿಜೆಪಿ MLA ಯಾರಿದ್ದಾರೆ, ಮಿನಿಸ್ಟರ್ ಯಾರಿದ್ದಾರೆ, ಮಾಜಿ ಅವರೆಲ್ಲರನ್ನು ಕುಡಿಸಿ ಮಾತನಾಡತಕ್ಕಂತ ಪ್ರಯತ್ನ ಮಾಡ್ತಾರೆ ವಿಜೇಂದ್ರ ಅಂತಕ್ಕಂಥದ್ದು ನಮ್ಮ ರೈತರು ಮತ್ತು ನಮ್ಮದ ಒಂದು ಅನಿಸಿಕೆ ಇದೆ. ಅಲ್ಲ ಈಗ ಏನು ಗೊತ್ತಾ ನಾನು ಹೇಳೋದು ಅಜಿತ್ ಅವರೇ, ಈಗ ವಿಜೇಂದ್ರ ಅವರು ನೋಡಿ, ಇದು ನಾವು ಚೆನ್ನಾಗಿ ಇವತ್ತು ನೋಡಿಲ್ಲ, 10 ವರ್ಷ 20 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ರೈತ ಸಂಘಕ್ಕೆ ಬಂದಾಗಲಿಂದ. ಯಾವುದು ಸರ್ಕಾರ ಇರ್ತದೆ ಅದು ವಿರುದ್ಧವಾಗಿ ಇರೋದು ಪಕ್ಷದವರು. ಇದೇ ಸಿದ್ದರಾಮಯ್ಯವರು BJP ಸರ್ಕಾರ ಇದ್ದಾಗ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿದ್ರು. ಹೌದು, ಎಷ್ಟೋ ಜಮೀನು ಅಕ್ವಿಜೇಷನ್ ಮಾಡಿದಾಗ ಫ್ಯಾಕ್ಟ್ರಿಗಳಿಗೆ ಕೊಡಬೇಡ್ರಿ ಅಂತೇಳಿ ಇವರೇ ಹೋರಾಟ ಮಾಡಿದ್ರು. ಯಾರೋ ಕಾಂಗ್ರೆಸ್ ಅವರು. ಇವತ್ತು ಕಾಂಗ್ರೆಸ್ ಅವರು ಅಕ್ವಿಜೇಷನ್ ಮಾಡ್ತಾ ಇದ್ರೆ BJP ಅವರು ಹೋರಾಟ ಮಾಡೋದು, ಕೊಡಬೇಡಿ ಬಿಡಬೇಡಿ ನೀವು ಅಂತೇಳಿ. ಪ್ರತಿ 5 ವರ್ಷಕ್ಕೊಮ್ಮೆ ಇದೇ ನಡೀತಾ ಸರ್. ಇದೇ ನಡೀತಾ ಇದೆ. ನಾನು ಹೇಳ್ತಾರೆ ನಿಮ್ಗೆ ಅರ್ಥ ಆಯ್ತಾ? ಅದಕ್ಕೆ ನಾನು ಕಷ್ಟ ಏನು ಸುಖ ಏನು ಅಂತ ನೋಡಕ್ ಬಂದಿದ್ದೀವಿ ಅಂತ ವಿಜೇಂದ್ರ ಸಾಹೇಬ್ರಿಗೆ ನಾವು ಗೌರವ ಕೊಡ್ತೀವಿ. ನಾವೇನು ಅವ್ರ ವಿರುದ್ಧ ಅಂತಲ್ಲ. ನಾವು ಹೇಳೋದು ಏನು ಅಂದರೆ 9 ಜನ ಸರ್ಕಾರಿ ಇದು ಫ್ಯಾಕ್ಟ್ರಿ ನೌಕರರು 9 ಜನ ಏನಿದ್ರು MLAಗಳು BJP ಅವ್ರು ಘೋಷಣೆ ಮಾಡಿಬಿಟ್ಟಿದ್ರೆ, JDS ಅವರು BJP ಅವರು. ಕಾಂಗ್ರೆಸ್ ಅವರು ಆಟೋಮೆಟಿಕ್ಕಾಗಿ ಬರೋರಲ್ಲ, ಅವ್ರು ಮಾಡಿಬಿಟ್ರಪ್ಪ ನಮಗೆ ನಾಳೆ ಹೊತ್ತಿಗೆ ಓಟ್ ಎಫೆಕ್ಟ್ ಆಗ್ತದೆ ಅಂತ ತಿಳ್ಕೊಳ್ಳೋರಲ್ಲ. ಹೌದು ಸರ್, ಅದನ್ನ ನಾನು ಕೇಳೋದಷ್ಟೇ. ನಾನು ಅವ್ರು ಬಂದಿದ್ದು ಹೇಳ್ತೀನಿ ಸರ್. ಅವ್ರು ಬಂದಿದ್ದು ಕಾರ್ಖಾನೆ ಅಂತ ಬಂದಾಗ, ಉದ್ಯೋಗ ಅಂತ ಬಂದಾಗ, ಬಿಸ್ನೆಸ್ ಅಂತ ಬಂದಾಗ ಸರ್, ಪಕ್ಷವನ್ನ ಬದಿಗಿಟ್ಟು ಕೆಲಸಕ್ಕಂತ ಮಾಡತಕ್ಕಂತ ಕೆಲಸ ಇವತ್ತಿಗೂ ಕೂಡ ರಾಜ್ಯದಲ್ಲಿ ನಡೀತಾ ಇದೆ ಸರ್. ಹೌದು, ಈಗ ನಾವೆಲ್ಲ ಆ ಪಕ್ಷ ಕೂಡ ಕೈಯನ್ನ ಸುಟ್ಕೊಳಕ್ ಹೋಗೋದಿಲ್ಲ ಸರ್. ನಾವು BJP ಕಾಂಗ್ರೆಸ್ JDS ಅಂತ ಇಲ್ಲ. ನಾವೇನಿದ್ರು ರೈತರ ಪರ. ಹೌದೌದು, ಒಪ್ತೀನಿ ಸರ್. ಬಟ್ ರಾಜ್ಯದಲ್ಲಿ ನಡೀತಾ ಇರತಕ್ಕಂತ ಘಟನೆ ತಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ರಾಜ್ಯದಲ್ಲಿ ಯಾವುದೇ ಒಂದು ಉದ್ಯೋಗಕ್ಕೆ ಮಾಡ್ತಾ ಇದ್ರೆ ಯಾವ್ದು ಕೈ ಸುಟ್ಕೊಳ್ಳಲ್ಲ. ಪಕ್ಷ ಭೇದ ಭಾವ ಮರುಸಲಿ ಮಾಲಕರು ಒಂದಾಗ್ತಾರೆ ಸರ್. ಪಕ್ಷವನ್ನು ಬದಿಗಿಟ್ಟು ಒಂದಾಗ್ತಕ್ಕಂತ ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಉದ್ಭವವಾಗಿದೆ ಸರ್. ಸೊ ಮಾಲಕರ ಹತ್ರ ಒಂದು ವಿನಂತಿ ಮಾಡ್ಕೊಳ್ಳಿ ಸರ್. ಶಿವನಪ್ಪರ್ ಬಹಳ ಆತ್ಮೀಯರು ನಿಮಗೆ. ಶಿವನಪ್ಪರ್ ನಮಗೂ ಕೂಡ ಆತ್ಮೀಯ. ನಮ್ಮ ಊರಿಂದ ಅವ್ರ ಊರು ಒಂದು 10 ಕಿಲೋಮೀಟರ್ ಅಷ್ಟೇ ಸರ್. ಹಾಗಾಗಿ ಚುನಾಪುರ ಹತ್ರ ಆಗಿರ್ಬೋದು ಅಥವಾ ರಾಜ್ಯ ನಾಯಕರ ಹತ್ರ ಆಗಿರ್ಬೋದು ಮತ್ತು ಮಾಲಕರ ಹತ್ರ ಆ ಮೀಡಿಯಾ ಮುಖಾಂತರ ಒಂದು ವಿನಂತಿ ಮಾಡ್ಕೊಳ್ಳಿ ಸರ್. ಪಕ್ಷವನ್ನ ಮರೆತು ಎಲ್ಲರೂ ಏನ್ ಮಾಲಕರಿದ್ದಾರೆ ಒಂದ್ ಕಡೆ ಕೂತ್ಕೊಂಡು ನೇರವಾಗಿ ಚರ್ಚೆಯನ್ನ ಮಾಡಿ ರಾಜ್ಯದ ಜನತೆ ಏನು ಒಂದು 7 ರಿಂದ 8 ದಿವಸ ಏನು ಪ್ರತಿಭಟನೆ ನಡೀತಾ ಇದೆ, ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ ಸರ್. ಪ್ರತಿಭಟನೆಗಿಂತ ಹೆಚ್ಚಾಗಿ ಸರ್ ಬಹಳಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಒಂದು ಹೆದ್ದಾರಿ ಬಂದ್ ಮಾಡ್ತಕ್ಕಂಥ ಕರೆಯನ್ನು ಕೂಡ ಶಿವನಪ್ಪರು ಕೊಟ್ಟಿದ್ದಾರೆ. ಅದು ಆಗ್ಬಾರ್ದು ಅಂತಕ್ಕಂಥದ್ದು ನಾನು ವಿನಂತಿ ಸರ್. ಮುಂಚಿತವಾಗಿ ಬೇಗನೆ ನಾವು ಕೊಪ್ಪಳ ಗದಗಿಂದ ನಮ್ಮ ಟೀಮ್ ಕಳಿಸ್ತಾ ಇದ್ದೀವಿ ನಮ್ಮ ಹುಡುಗರನ್ನೆಲ್ಲ. ನನ್ನ ಬಣ ಏನಿದೆ ನಾರಾಯಣ ರೆಡ್ಡಿ ಬಣ ಪೂರ್ತಿ ಕೊಪ್ಪಳ, ಗದಗು, ಬಾಗಲಕೋಟೆ, ಬಿಜಾಪುರ ಆ ಕಡೆಯಿಂದ ಎಲ್ಲ ಎಲ್ಲೆಲ್ಲಿ ಎತ್ತರ ಆಗುತ್ತೋ ಅಲ್ಲೆಲ್ಲಿ ಹೋಗಿ ನೀವು ರಸ್ತೆ ತಡೆಯನ್ನು ಮಾಡಿ ನಾಳೆ ಅಂತೇಳಿ ಹೇಳಿದೀವಿ ಎಲ್ರಿಗೂ ಸರ್. ಒಂದೇ ದೊಡ್ಡ ಮಟ್ಟದಲ್ಲಿ ಒಂದೇ ದಿನ ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಗಂಟೆಯನ್ನು ಕೊಡಿ. ಏನ್ ಸಾಧ್ಯವಾಗುತ್ತೋ ಬೇಗನೆ ಈ ಪ್ರತಿಭಟನೆಯನ್ನ ಮುಖಾಂತರ ಒಂದು ಏನ್ ಮಾಡತಕ್ಕಂತ ಕೆಲಸ ಬೇರೆ ತರ ಇದೆ, ಏನೋ ಒಂದು ನಿರ್ಧಾರ ಆಗೋ ತರನೇ ಇದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಜೀಕೆ ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸರ್, ಈಗ ರೈತರಿಗೆ ಒಂದೇ ಸಮಸ್ಯೆ ಅಲ್ಲ, ಅಂದರೆ ದರ ನಿಗದಿ ಮಾಡೋದು ಒಂದೇ ಸಮಸ್ಯೆ ಅಲ್ಲ, ಬಾಕಿ ಇರುವಂಥ ಬಿಲ್ಲನ್ನು ಕೂಡ ಕೊಡ್ತಾ ಇಲ್ಲ ಅನ್ನೋದು ಮತ್ತೊಂದು ರೈತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ಬಾಕಿ ಬಿಲ್ ಸುಮಾರು ತಿಂಗಳಿಂದ ಉಳಿಸ್ಕೊಂಡಿದ್ರು ಕೂಡ ಬಡ್ಡಿ ಹಾಕದೆ ಕೊಡೋದು, ಇದು ಹೇಗೆ? ಬಡ್ಡಿ ಹಾಕಿ ಕೊಡಬಹುದಲ್ಲ ಸರ್? ಈ ಹಿಂದೆ ಆಲ್ರೆಡಿ ಕೋರ್ಟಲ್ಲಿ ಆಗಿದೆ. ನೀವು ಬಾಕಿ ಉಳಿಸ್ಕೊಂಡಿದ್ದೀರ ಬಿಲ್ಲು, ಅದಕ್ಕೆ ಏನು ಬ್ಯಾಂಕ್ ಬಡ್ಡಿ ಇದೆಯೋ 14% ಹಾಕ್ಬೇಕು ಅಂತ ಹೇಳಿ ಕೋರ್ಟ್ ಆದೇಶನೇ ಇದೆ. ಹೈಕೋರ್ಟ್ ಆದೇಶ ಯಾರು ಕೇರೆ ಮಾಡ್ತಾ ಇಲ್ಲ. ಇವ್ರಿಗೆ ಹೆಂಗಿದೆ ಅಂದರೆ ಒಟ್ಟು ಟೋಟಲ್ 8 ಬೇಡಿಕೆಗಳಿಟ್ಟಿದ್ದಾರೆ. ಯಾರು ಈಗ ಕಬ್ಬು ಬೆಳೆಗಾರರು ಹಳೆ ಬಾಕಿ ಏನಿತ್ತು ಅದು ಕೊಡಬೇಕು. ಆಮೇಲೆ ಈಗ ಏನು ಉಪ ಉತ್ಪನ್ನಗಳಿದಾವಲ್ಲ ಅದರಲ್ಲಿ 40% ನಮಗೆ ಕೊಡಬೇಕು. ಉಪ ಉತ್ಪನ್ನಗಳಲ್ಲಿ ಕಬ್ಬು ಬೆಲೆ ನಿಗದಿ ಮಾಡಬೇಕು. ಅದು ಕಟಾವು ಇಷ್ಟು ಕಿಲೋಮೀಟ್ರಿಂದ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಕೊಡಬೇಕು. ಇವೆಲ್ಲ ಏನೇನೋ ಒಂದು ಸಮಸ್ಯೆಗಳು, ರೈತಂದು ಏನು ಸಮಸ್ಯೆ ಇದೆ ಫ್ಯಾಕ್ಟ್ರಿ ಮೇಲೆ ಹಾಕಿದ್ದಾರೆ. ಇವ್ರು ಬಾಕಿ ಉಳಿಸ್ಕೊಂಡು ಬಾಕಿನೂ ಕೊಡೋಂಗಿಲ್ಲ, ಇರೋದು ಕೊಡೋಂಗಿಲ್ಲ, ಕಬ್ಬು ಅರಿಯೋಂಗಿಲ್ಲ, ಏನೂ ಇಲ್ಲ ಅಂದರೆ ಏನು ಮಾಡ್ತಾರೆ? ರೈತನ ಕತೆ ಏನಾಗುತ್ತೆ? ಇವತ್ತು ಎಷ್ಟು ಒಂದು ವರ್ಷದಿಂದ ಮಕ್ಕಳು ಬೆಳೆಸ್ದಂಗೆ ಬೆಳೆಸ್ತಾರೆ, ಕೊನೆಯೊಳಗೆ ದುಡ್ಡು ಬಂದಿಲ್ಲ ಅಂದಾಗ ಅವನ ಗತಿ ಏನಾಗುತ್ತೆ? ಹೌದು. ಹಾಂ, ಯಾಕಪ್ಪ ರೈತನು ನೇಣಿಗೆ ಶರಣು ಆಗಬೇಕಾಗಿತ್ತು, ಹೆಂಗೋ ಆಗೋಗೋದು ಅಂತಾರೆ. ಆದರೆ ಏನಾಗಿದೆ ಅಂದರೆ ಇವತ್ತು ರೈತನಿಗೆ ಸ್ವಾಭಿಮಾನ ಇದೆ. ಈಗ ಒಂದು ವಿಚಾರ ಏನಾಗುತ್ತೆ ಅಂತಂದರೆ, ಈಗ ನಾನು ಹುಟ್ಟಿದಾಗಲಿಂದ ನಾನು ಕೂಲಿಗೆ ಹೋಗಿಲ್ಲ, ಹೆಂಗೋ ಕೆಲಸ ಮಾಡ್ಕೊಂಡು ತೋಟ ಮಾಡ್ಕೊಂಡು ಬಂದಿದ್ದೀನಿ. ನಾನು
ಈಗ ಏನಾಗ್ತಂದ್ರೆ ಏಕ್ದಮ್ ನನಗೆ ಕೆಟ್ಟೋಗ್ಬಿಟ್ಟು ನನ್ನ ಸ್ಥಿತಿನೇ ಬೇರೆ ಆಗೋದಾಗ ಕೂಲಿಗೆ ಹೋಗ್ಬೇಕು ಅಂದಾಗ 4 ಜನ ಏನಂತಾರೆ ಅಂದರೆ ಬಿಡ ಅವನು ಬೆರ್ದ ನೋಡು ಮಾಡ್ದ ಅವ್ನು ಕೂಲಿಗೆ ಬರ್ತಾವನೆ ಅಂತ ಜನ ಅಂತಾರೆ ಅಂದ್ಬಿಟ್ಟು ಈ ಸ್ವಾಭಿಮಾನ ಇದೆಯಲ್ಲ ಆತ್ಮದಲ್ಲಿ ಅದು ಇದು ಕುಂಠಿತ ಮಾಡ್ತದೆ. ಇವತ್ತು ಕಬ್ಬು ಬೆಳೆಗಾರರು ಇರ್ಬೋದು, ಉತ್ತರ ಕರ್ನಾಟಕದಲ್ಲಿ ಬೆಳೆ ಬೆಳೀತಕ್ಕಂಥ ಇದು ಹೆಸರು, ಉದ್ದು, ತೊಗರಿ ಎಲ್ಲ ಇರ್ಬೋದು. ರೈತರು ಎಲ್ರಿಗೂ ಕಷ್ಟ ಆಗಿದೆ ಜೀವನ ಮಾಡೋದು. ಜೀವನ ಮಾಡೋದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ನೀನು ಯಾವುದು ಸಬ್ಸಿಡಿ ಕೊಡಬೇಡ ನಮಗೆ, ನಾವು ಬೆಳೆದಂಥ ಬೆಲೆಗೆ ಇಷ್ಟು ಅಂತೇಳಿ ಮಾಡು, ಖರ್ಚು ವೆಚ್ಚ ಲೆಕ್ಕ ಹಾಕಿ ನಮ್ಗೆ ಲಾಭ ಇಷ್ಟು ಅಂತ ಕೊಡು. ಇಲ್ಲ, ಇವತ್ತು ನೋಡಿ ಮುಸ್ಕಿನ ಜೋಳ 2,500 2,300 ಇತ್ತು. ಈಗ ಡಿರ್ರಿನೇ 1,600 1,800 ರೂಪಾಯಿ ಡೌನ್ ಆಗಿದೆ. ಒಂದು ಮೂಟೆ ಮೇಲೆ 1 ಕ್ವಿಂಟಲ್ ಮೇಲೆ 700-800 ರೂಪಾಯಿ ಅಂದರೆ 100 ಕ್ವಿಂಟಲ್ ಬೆಳೆಯೋನಿಗೆ 70-80 ಸಾವಿರ ಹೋಯ್ತು. 70-80 ಸಾವಿರ ಬ್ಯಾಂಕಲ್ಲಿ ಏನಾದರೂ ಬಡ್ಡಿ ಬಿಡ್ತಾನ? ಬಿಡಲ್ಲ. ಲಾಸ್ ಯಾರಿಗೆ? ರೈತನಿಗೆ. ಆ ಲಾಸ್ ತುಂಬಿಕೊಡೋದು ಯಾರು? ಸರ್ಕಾರ ಮಾಡಬೇಕು. ಎಸ್ ಸರ್, ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ ಸರ್, ರೈತರು ಕಾಲ್ ಮಾಡಿದ್ದಾರೆ, ರಾಜು ಅಂತೇಳಿ. ರಾಜು ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಾವು ಮಂಡ್ಯದಿಂದ. ಸರ್, ಈಗ ಈ ರೈತರ ಶ್ರಮದಿಂದ ಮಾತ್ರ ಈ ಕಾರ್ಖಾನೆಗಳು ನಡೆಯುತ್ತೆ, ಆದರೆ ರೈತರಿಗೆ ಸಿಗಬೇಕಾಗಿರುವಂಥ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಹೇಳ್ತೀರಿ ಸರ್ಕಾರಕ್ಕೆ? ಯಾಕೆ ಹಿಂಗೆ ಆಗ್ತಾ ಇದೆ? ಸರ್ಕಾರವೂ ಮನಸ್ಸು ಮಾಡ್ತಾ ಇಲ್ಲ, ಮತ್ತು ಕಾರ್ಖಾನೆ ಮಾಲೀಕರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸರ್, ಈ ಸರ್ಕಾರಕ್ಕೆ ಎಷ್ಟು ಹೋಗಿದ್ರು ಮಾನ ಮರ್ಯಾದೆ ಇಲ್ಲ ಸರ್. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಸರ್, ನಾವು ಮಂಡ್ಯದವರು ನಮಗೆ 3,291 ರೂಪಾಯಿ ಕೊಡ್ತಾರೆ ನಮಗೆ. ಟ್ರಾನ್ಸ್ಫರ್ ಚಾರ್ಜು ಕಡುಗೂಲಿ ನಮ್ದೇನೆ. ಉತ್ತರ ಕರ್ನಾಟಕದಲ್ಲಿ 3,000 ಕೊಡ್ತಾರೆ, ಟ್ರಾನ್ಸ್ಫರ್ ಚಾರ್ಜು ಕಡುಗೂಲಿ ಅವ್ರದಿಯೇ ಸರ್. ನಮ್ದು ಇಲ್ಲಿ 10 ಪಾಯಿಂಟ್ ಇಳುವರಿ ಬರ್ತದೆ ನಮ್ದುವೆ. ನಿಮ್ದು ಇಳುವರಿ ಬರಲ್ಲ ಅಂದ್ಬಿಟ್ಟು ನಮ್ಗೆ ಸಿಕ್ಕಾಬಟ್ಟೆ ಮೋಸ ಮಾಡ್ತಾವ್ರೆ ಮಂಡ್ಯ ಈ ಸೈಡಲ್ಲಿ. ಇವ್ರಿಗೆ ಸರ್ಕಾರದವ್ರೆ ಮಾನ ಮರ್ಯಾದಿಲ್ಲ ಸರ್. ಎಲ್ಲ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂದ್ರೆ ಸಮಸ್ಯೆ ಇರೋದು ಒಂದೇ ಕಡೆ ಅಲ್ಲ, ಎಲ್ಲ ಕಡೆ ಈ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರಿ. ಸರ್, ಆ ಕಡೆ ಇಳುವರಿ ಬರ್ತದೆ, ನಮ್ದು ಇಳುವರಿ ನೀವು ಚಾನಲ್ ನೋಡಿ, ನೀವು ಚೆಕ್ ಮಾಡಿ ನಮ್ದನ. ಓಕೆ ಓಕೆ ನಮ್ದ ಬೆಳೆ ಎಷ್ಟು ಇಳುವರಿ ಬರ್ತದೆ. ಓಕೆ ಓಕೆ ಎಸ್, ಬ್ರೇಕ್ನ ಸಮಯ ಆಗಿದೆ. ಅವ್ರು ಹೇಳ್ತಾ ಇದ್ರು ಮಂಡ್ಯದಲ್ಲೂ ಕೂಡ ಈ ರೀತಿಯ ಸರಿಯಾದ ರೀತಿಯ ಇಳುವರಿ ಇಲ್ಲ ಸರ್. ಅಲ್ಲಿ ಏನಾಗಿದೆ ಅಂದರೆ 10.5 10.5 ಬಂದರೆ ಇಳುವರಿ ಆ ದುಡ್ಡು ಕೊಡ್ತೀವಿ. ಇಳುವರಿ ಬಂದ್ರೂ ನಿಮ್ಮದು 9.5 ಬರೋದು ಅಂತ ಹೇಳ್ತಾರೆ ಫ್ಯಾಕ್ಟ್ರಿ. ಆ ಥರ ಅದರಲ್ಲೂ ಮೋಸ. ನಾವು ಕಂಡುಹಿಡಿಯೋಕ್ಕಾಗಲ್ಲ, ನಾವು ಇಳುವರಿ ಕಂಡುಹಿಡಿಯೋಕ್ಕಾಗಲ್ಲ, ನಮಗೆ ಗೊತ್ತಾಗಲ್ಲ. ನಾವೆಲ್ಲೋ ಕಬ್ಬು ಅರ್ದ್ಬಿಟ್ಟು ನಾವು ಇದು ಮಾಡೋಣ. ಇವತ್ತು ಆ ಪರಿಸ್ಥಿತಿ ನಮ್ದಿದೆ. ಅವ್ರು 10.5 ಬಂದ್ರೆ ನಾವು 3,000 ಕೊಡ್ತೀವಿ ಅಂತಾರೆ. 10.5 ಬರಲ್ಲ ಅಂತಂದರೆ ನಿಮ್ಗೆ 2,700 2,800 ಅಂತ ಹೇಳ್ತಾರೆ. 9.5 ಬಂತು ನಿಮ್ಮದು ಅಂತ ಹೇಳ್ತಾರೆ. ಈಗ ನೋಡಿ, ಅವ್ರು 3,200 ಕೊಡ್ತಾರೆ ಅಂದರು. 3,200ಗೆ ಕಡಿಯೋದು ಒಂದು ಟನ್ನಿಗೆ 600-700 ರೂಪಾಯಿ ಕಡಿಯೋಕ್ಕೆ, ತಿರುಟ ಟ್ರಾನ್ಸ್ಪೋರ್ಟ್. ಮಾತಾಡ ಸರ್ಕಾರ ಹೇಳ್ತಾ ಇರುವಂಥದ್ದು, ಒಂದು ವೇಳೆ ಈಗ ಹೇಳ್ದಂಗೆ ಒಂದು ವೇಳೆ ದರ ನಿಗದಿ ಆದರೆ ಸಕ್ಕರೆ ರೇಟ್ ಜಾಸ್ತಿ ಆಗುತ್ತೆ ಅನ್ನೋಂಥ ಸರ್ಕಾರ ಲೆಕ್ಕಾಚಾರ ಕೊಡ್ತಾ ಇರುವಂಥದ್ದು. ಆದರೆ ಫ್ಯಾಕ್ಟ್ರಿ ಲಾಭ ಮಾಡ್ತಾ ಇರೋದು ಅವ್ರ ಕಣ್ಣಿಗೆ ಕಾಣ್ತಿಲ್ವಾ? ಇಲ್ಲ ಸರ್, ಸಕ್ಕರೆ ಲೆಕ್ಕಕ್ಕಿಲ್ಲ ಸರ್. ಅದು ಸಕ್ಕರೆ ಯಾವತ್ತು ಕಬ್ಬಿನಿಂದ ಸಕ್ಕರೆ ತಯಾರು ಮಾಡ್ತೀವಲ್ಲ, ಅದು ಲೆಕ್ಕಕ್ಕಿಲ್ಲ. ಅದು ಬೈ ಪ್ರಾಡಕ್ಟು. ನಮಗೆ ದುಡ್ಡಾಗೋದು ಏನರಲ್ಲಿ ಅಂದರೆ ಕಬ್ಬಿನ ಸಿಪ್ಪೆ. ಈಗ ಪ್ರತಿಯೊಂದು ಕಾಗದ ಮಾಡಬೇಕು ಅಂದರೆ ಕಬ್ಬಿನ ಸಿಪ್ಪೆ ಹೋಗಲೇಬೇಕು ಇವತ್ತು. ಎಲ್ಲಿಗೆ? ಫ್ಯಾಕ್ಟ್ರಿಗೆ. ಈಗ ಮರ ಮಂಡಿ ಸಿಗಲ್ಲ, ಬಿದಿರು ಅದೆಲ್ಲ ಸಿಗಲ್ಲ. ಸಕ್ಕರೆ ಫ್ಯಾಕ್ಟ್ರಿಯಿಂದನೇ ಕಬ್ಬಿನ ಸಿಪ್ಪೆ ಹೋಗ್ಬೇಕು. ಆಮೇಲೆ ಮಲಾಸಿಸ್ಸು ನಮ್ಗೆ ಬೇಕೇ ಬೇಕು. ಇವತ್ತು ಮಲಾಸಿಸ್ ಇಲ್ಲ ಅಂದರೆ ಡ್ರಿಂಕು ತಯಾರು ಮಾಡ್ಸೋಕ್ಕೆ ಆಗಲ್ಲ. ಇವೇ ಕರೆಂಟ್ ಉತ್ಪತ್ತಿ ಆಗ್ತದೆ. ಆ ಕರೆಂಟ್ ಯೂನಿಟ್ಗೆ ಇಷ್ಟು ಅಂತ ಮಾರ್ಕ್ ಅಂತಾರೆ. ಎಲ್ಲ ಬೇರೆ ಬೇರೆ ಪ್ರಾಡಕ್ಟ್ ಇದಾವಲ್ಲ ಸರ್, ಅದರಲ್ಲಿ ಹೋಗುತ್ತೆ. ಈ ಎತ್ನಾಲ್ ಮೆಡಿಸಿನ್ಗೆ ಬೇಕೇ ಬೇಕು. ಅದು 1 ಟನ್ ಕಬ್ಬಿಗೆ ನನಗೆ ಅಷ್ಟೊಂದು ಇದಿಲ್ಲ. ನನಗೇನು ಹೇಳ್ತಾರೆ, 3 ಲೀಟ್ರ್ ಬರುತ್ತೆ 1 ಟನ್ ಕಬ್ಬಿಗೆ ಅಂತ ಹೇಳ್ತಾರೆ. ಅದು ಟನ್ ಕಬ್ಬಲ್ಲಿ 3 ಲೀಟ್ರ್ ಬಂದರೆ 1 ಲೀಟ್ರ್ ಎತ್ನಾಳೆ ಬಂದು 2,500 3,000 ಅಂತ ಹೇಳ್ತಾರೆ. ಅದು ಪ್ರತಿಯೊಂದು ಮೆಡಿಸಿನ್ಗೂ ಟ್ಯಾಬ್ಲೆಟ್ಗೆಲ್ಲ ಹಾಕ್ತಾರೆ. ಈಗ ನಾವು ತಿಂತೀವಲ್ಲ ಟ್ಯಾಬ್ಲೆಟು, ಆ ಟ್ಯಾಬ್ಲೆಟ್ಗೆಲ್ಲ ಎತ್ನಾಲ್ ಉಪಯೋಗಿಸ್ತಾರೆ. ಅದೆಲ್ಲ ಸಿಗುತ್ತೆ. ಅವೆಲ್ಲ ಬೈ ಪ್ರಾಡಕ್ಟೇ ಜಾಸ್ತಿ ರೇಟ್ ಅವ್ರಿಗೆ. ಸಕ್ಕರೆ ಏನು ಲೆಕ್ಕನೇ ಇಲ್ಲ. ಅದು ಸಕ್ಕರೆ ಏನು ಬಂದರೆ ಒಂದು 100 kg 110 kg 120 kg ಬರ್ಬೋದೇನೋ 1 ಟನ್ನಿಗೆ. ಇನ್ನು ಬೈ ಪ್ರಾಡಕ್ಟ್ ಇದೆಯಲ್ಲ, ಅದರಲ್ಲೇ ಇವ್ರಿಗೆ ದುಡ್ಡಾಗೋದು.
ಇವರು ಸುಮ್ಮನೆ ಲಾಸು ಅಂತ ತೋರಿಸಲ್ಲ ಅಷ್ಟೇ. ಅದೇ ಈ ಒಂದು ಫ್ಯಾಕ್ಟ್ರಿ ಆದಮೇಲೆ ಇನ್ನೊಂದು ಫ್ಯಾಕ್ಟ್ರಿ ಏನಕ್ಕೆ ಮಾಡ್ತಾರೆ? ಲಾಸ್ ಆದರೆ ಯಾರು ಮಾಡ್ತಾರೆ? ಕೋಟಿ ಕೋಟಿ ಕಾರಲ್ಲಿ ಯಾಕೆ ಓಡಾಡ್ತಾರೆ ಮಾಲೀಕರು? ಅದನ್ನು ನಾವು ಯೋಚನೆ ಮಾಡಬೇಕಲ್ಲ. ಸುಮ್ಮನೆ ಲೆಕ್ಕಕ್ಕುಂಟು ಆಟಕ್ಕಿಲ್ಲ. ಏನೋ ಹೇಳೋದು ಫ್ಯಾಕ್ಟ್ರಿ ಐತೆ, ಕಬ್ಬಿನ ಫ್ಯಾಕ್ಟ್ರಿ ಅಂತೇಳಿ. ಕಬ್ಬು ಲಾಭ ಇದೆ. ಇವತ್ತು ಎಷ್ಟೋ ಜನ ಗಾಣದಲ್ಲಿ ಬೆಲ್ಲ ಮಾಡ್ತಾರೆ. ಇವತ್ತು ಆ ಬೆಲ್ಲದಲ್ಲೇ ಬೇಕಾದ ಜನ ಚೆನ್ನಾಗಿ ಬೆಳೆದಿದ್ದಾರೆ. ಬೆಲ್ಲ ಮಾಡೋರು ಚೆನ್ನಾಗಿ ಶ್ರೀಮಂತರಾಗಿದ್ದಾರೆ. ಅವರು 3,000 ರೂಪಾಯಿ ಕೊಟ್ಟು ಕಬ್ಬಿಗೆ ಟನ್ನಿಗೆ ತೊಗೊತಾರೆ. ಅವರೇ ಕಟ್ ಮಾಡ್ಕೊಂಬಂದು ಹಾಕ್ಕಂತಾರೆ ಎಲ್ಲಿ ಗಾಣದಲ್ಲಿ. ಈ ಥರ ಎಲ್ಲ ಮಾಡ್ತಾರೆ. ಸರ್ಕಾರ ಇದಕ್ಕೆ ಸರಿಯಾದ ಗಟ್ಟಿ ನಿರ್ಧಾರ ತಗೊಂಡ್ರೆ ಸರಿ ಹೋಗುತ್ತೆ. ಸರ್ಕಾರ ಮಿನಿಸ್ಟ್ರ್ ಜೊತೆ ಇಲ್ಲ MLAಗಳ ಜೊತೆ ಫ್ಯಾಕ್ಟ್ರಿ ಮಾಲೀಕರ ಜೊತೆ ಆಟ ಆಡಿದ್ರೆ ರೈತರಿಗಂತೂ ನಷ್ಟನೇ. ಸರ್, ಒಂದು ವೇಳೆ ಈಗ ರೈತರ ಬೇಡಿಕೆಯ ಪ್ರಕಾರ ಒಂದು ವೇಳೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಹಂತದಲ್ಲಿ ರೈತರ ಕಡೆಯಿಂದ ಯಾವ ರೀತಿಯಾಗಿ ಹೋರಾಟ ಇರುತ್ತೆ? ಅಲ್ಲ, ಮುಂದಿನ ಹಂತದಲ್ಲಿ ಹೋರಾಟ ಅಂದರೆ ಈಗ ನಾವು ಚುನಾವಣಾ ಪೂಜಾರಿ ಅಂತ ಎಲ್ಲ ಮಾತಾಡಿದಾಗ ನಾವು ನಾಳೆ ಅಂತೂ ಪೂರ್ಣ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು. ಇನ್ನು ಹೆದ್ದಾರಿ ಬಂದಾದಾಗ ಅವರು ಇನ್ನು ಲಕ್ಷಾಂತರ ಜನ ಇದ್ದಾರೆ. ಈ 1, 2, 5 ಜನ 10 ಜನ ಆಗಿದ್ದಿದ್ರೆ ಇವ್ರು ಏನು ಬೇಕಾದ್ರೂ ಆಟ ಆಡ್ತಾ ಇದ್ರು. ಲಕ್ಷಾಂತರ ಜನ ಇದ್ದಾರೆ. ಎಲ್ಲಿ ತಗೊಂಡೋಗಿ ಮುಗಿಸ್ತಾರೆ, ಎಲ್ಲಿ ತಗೊಂಡೋಗಿ ಊಟ ಹಾಕ್ತಾರೆ? ಈ ಸರ್ಕಾರಕ್ಕೆ ಒಂದಿನ ಊಟ ಹಾಕಕ್ಕೆ ಯೋಗ್ಯತೆ ಇದೆಯಾ? ಒಂದು ದಿನ ಊಟ ಹಾಕಕ್ಕೆ ಯೋಗ್ಯತೆ ಇದೆಯಾ? ಅದೇ ಪೊಲೀಸ್ ಇಲಾಖೆಗೆ ಹೇಳ್ತಾರೆ, ಅರ್ಧರ್ಕಲ್ ಬೇಯಿಸಿ ಹಾಕ್ರೋ ಅನ್ನನ ಅಂತೇಳಿ ಪೊಲೀಸ್ ಇಲಾಖೆಗೆ ಹೇಳ್ತಾರೆ. ಆ ಪೊಲೀಸ್ನವ್ರು ಗೌರ್ಮೆಂಟ್ ಮಾತು ಮೀರಂಗಿಲ್ಲ, ಗಡಾರಿ ನುಂಗಂಗಿಲ್ಲ ಅಂತೇಳಿ ಊಟ ಹಾಕ್ಬೇಕಾಗುತ್ತೆ. ಇಲ್ಲ, ನಾವು ರೋಡು ತಡೆ ಮಾಡೋದಂತೂ ನಾಳೆಯಿಂದ ಖಂಡಿತ. ಇವತ್ತು 5 ಗಂಟೆ, ಇನ್ನೊಂದು ಗಂಟೆ ಟೈಮ್ ಇದೆ. 1 ಗಂಟೆ ಒಳಗೆ ನಿರ್ಧಾರ ತೊಗೊಂಡಿಲ್ಲ ಅಂದರೆ ಏನಾಗುತ್ತೆ ನೋಡೋಣ. ಅಲ್ಲಿನ ಅಧಿಕಾರಿಗಳು, ಅಲ್ಲಿನ ನಮ್ಮ ಲೀಡರ್ಸ್ ಎಲ್ಲ ಏನೇನು ಡಿಸೈಡ್ ಮಾಡ್ತಾರೋ ನೋಡೋಣ. ಯಾಕೆಂದರೆ ಸ್ಥಳದಲ್ಲಿ ನಾವಿಲ್ಲದೆ ಇರೋದ್ರಿಂದ ಅಲ್ಲಿ ನಿರ್ಧಾರಗಳು ನಾವು ಹೇಳಕ್ಕೆ ಬರಲ್ಲ. ಅದರಿಂದ ನಮ್ಗೆ ಹೇಳಿರೋದವರು ನಾವು ಏನೇ ಆಗಲಿ. ಸರ್, ನಿಮ್ಗೆ ಯಾಕೆ ಅನ್ಸುತ್ತೆ ಈ ಮಾಲೀಕರ ಪರವಾಗಿ ಸರ್ಕಾರ ನಿಲ್ತಾ ಇರೋದು? ಅದನ್ನೇ ಹೇಳ್ತಾ ಇರೋದು ಮಾಲೀಕರ ಕಡೆಗೂ ಕೂಡ ನಾವು ಗಮನ ಕೊಡಬೇಕಾಗತ್ತೆ. ಕಾರ್ಖಾನೆ ಲಾಸಲ್ಲಿ ಇದೆ ಅಂತ ರೈತರಿಗೆ ನೋಡ್ತಾ ಇಲ್ಲ, ಬಟ್ ಮಾಲೀಕರ ಕಡೆ ಜಾಸ್ತಿ ಒಲವು ತೋರಿಸ್ತಾ ಇರೋದು ಸರ್. ಮಾಲೀಕರೆಲ್ಲ ಬಂದು ರಾಜಕಾರಣಿಗಳು ಅಲ್ಲ ಇದ್ದಿದ್ರೆ ಇವ್ರು ಏನು ಬೇಕೋ ಆಟ ಆಡಿರೋರು. ಎಲ್ಲರೂ ರಾಜಕಾರಣಿಗಳೇ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ 27 ಕಾರ್ಖಾನೆಗಳು ರಾಜಕಾರಣಿಗಳಿವೆ. ಅವರು 9 ಜನ 10 ಜನ ಬೇರೆ ಪಕ್ಷದವರು ಸರ್ಕಾರಕ್ಕೆ ಇವರೇ ಒತ್ತಡ ಆಗ್ತಿರ್ಬೋದು. ಮಣಿಬೇಡಿ, ನೀವೇನು ಕೊಡಬೇಡಿ, ಏನೇ ಆದರೂ ಮಣಿಬೇಡಿ ಅಂತೇಳಿ, ಇಲ್ಲ ನಾವು ಬೆಂಬಲ ವಾಪಸ್ ತಗೊಂತೀವಿ, ಇಲ್ಲ ಇನ್ನೊಂದು ಮತ್ತೊಂದು ಏನೋ ಒಂದು ಭಯ ಇಡಿಸ್ತಾವ್ರೆ ಸರ್ಕಾರಕ್ಕೆ ಅಂತೇಳಿ ನಮ್ಗೆ ಒಂದು ಮನವಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೀಗ ಸತತವಾಗಿ 8 ದಿನಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಸೊ ನೋಡ್ತಾ ಇದ್ರೆ ವ್ಯವಸ್ಥೆಯ ವಿಫಲನ ಅಥವಾ ಸರ್ಕಾರದ ನಿರ್ಲಕ್ಷ್ಯನ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. 8 ದಿನ ಆದರೂ ಕೂಡ ಸರ್ಕಾರ ಹೇಳ್ತಾ ಇರುವಂಥದ್ದು ರೈತರಿಗೆ ಅಷ್ಟೇ ಅಲ್ಲ, ಮಾಲೀಕರಿಗೂ ಕೂಡ ಅದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ಫ್ಯಾಕ್ಟ್ರಿ ಲಾಸಲ್ಲಿದೆ, ಹಂಗಾಗಿ ಅವ್ರು ಹೇಳಿದಂಗೆ ಕೇಳೋಕ್ಕಾಗಲ್ಲ ಅಂತೇಳಿ. ಸೊ ಮುಂದಿನ ಹಂತದಲ್ಲಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ರೈತರು ಹೇಳ್ತಿದ್ದಾರೆ. 3,500 ರೂಪಾಯಿ ದೊಡ್ಡ ವಿಷಯನೆಲ್ಲ ಕೊಡಬಹುದು, ಬಟ್ ಯಾಕೆ ಹಿಂದೇಟನ್ನು ಹಾಕ್ತಿದ್ದಾರೆ ಗೊತ್ತಿಲ್ಲ. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.